ಡಿಂಬಾದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಮನವೇ ಡಿಂಬಾದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಡಿಂಬಾದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಡಿಂಬಾದಲ್ಲಿರುವ ಜೀವ ಡಿಂಬಾದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಹುಟ್ಟುತ್ತೇನು ತರಲಿಲ್ಲ ಸಾಯಿತೇನು ಒಯ್ಯಲಿಲ್ಲ ಹುಟ್ಟುತ್ತೇನು ತರಲಿಲ್ಲ ಸಾಯಿತೇನು ಒಯ್ಯಲಿಲ್ಲ ಸುಟ್ಟು ಸುಟ್ಟು ಸುಣ್ಣಾದರಳು ಆಯಿತಿ ದೇಹ ಸುಟ್ಟು ಸುಟ್ಟು ಸುಣ್ಣಾದರಳು ಆಯಿತಿ ದೇಹ ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು ಹೋಗುವಾಗ ಕೇಳು ಬಟ್ಟೆ ಕಾಣದು ಬಿಟ್ಟು ಹೋಗುವಾಗ ಕೇಳು ಬಟ್ಟೆ ಕಾಣದು ಡಿಂಬಾದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಬೆಳ್ಳಿ ಬಂಗಾರ ಕೊಂಡು ಒಳ್ಳೆ ವಸ್ತ್ರ ಹೊತ್ತುಕೊಂಡು ಬೆಳ್ಳಿ ಬಂಗಾರ ಕೊಂಡು ಒಳ್ಳೆ ವಸ್ತ್ರ ಹೊತ್ತುಕೊಂಡು ಚೆಳ್ಳೆ ಪಿಳ್ಳೆ ಗೊಂಬೆಯಂತೆ ಹಾಡಿ ಹೋದನೆ ಬೆಳ್ಳಿ ಬಂಗಾರ ಕೊಂಡು ಒಳ್ಳೆ ವಸ್ತ್ರ ಹೊತ್ತುಕೊಂಡು ಗೊಂಬೆ
ಒಡೆಯುವಂತೆ ಒಳ್ಳೆ ಪೊರೆಯಂತೆ ಕಾಣೋ ಸಂಸಾರದಾಟ, ಒಳ್ಳೆ ಪೊರೆಯಂತೆ ಕಾಣೋ ಸಂಸಾರದಾಟ. ಬಿಂಬದಲ್ಲಿರುವ ಜೀವ, ಬಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾಗು ತಪ್ಪದೋ, ಎಂದಿಗಾದರೊಂದು ದಿನ ಸಾವು ತಪ್ಪದೋ. ವಾರ್ತೆ ಕೀರ್ತಿ ಎಂಬೋ ಎರಡು ಸತ್ತ ಮೇಲೆ ಬಂದವಯ್ಯ, ವಾರ್ತೆ ಕೀರ್ತಿ ಎಂಬೋ ಎರಡು ಸತ್ತ ಮೇಲೆ ಬಂದವಯ್ಯ. ವಸ್ತು ಪ್ರಾಣ ನಾಯಕನು ಹ್ಯಾಂಗೆ ದೊರಕುವನು, ವಸ್ತು ಪ್ರಾಣ ನಾಯಕನು ಹ್ಯಾಂಗೆ ದೊರಕುವನು. ಕತ್ತು ಕಾಗಿನೆಲೆ ಕೇಶವನ ಚರಣ ಕಮಲ, ಕರ್ತೃ ಕಾಗಿನೆಲೆ ಆದಿಕೇಶವನ ಚರಣ ಕಮಲದಲ್ಲಿ ನಿತ್ಯದಲ್ಲಿ ಭಜಿಸಿ ಸುಖಿಯಾಗಿ ಬಾಳಲು ಮಾನವ ಮಾನವ. ಬಿಂಬದಲ್ಲಿರುವ ಜೀವ, ಬಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಸಾವು ತಪ್ಪದೋ, ಸಾವು ತಪ್ಪದೋ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವರ ಹರ. तस्मै श्री गुरवे नमः, तस्मै श्री गुरवे नमः, गुरवे नमः. भो विराट्पुरस्वामिं चरचक्रेश्वर प्रभो, परात्परं गुरु वन्दे कुमारेश कृपानिधये, गुरुकुमारेश कृपानिधये, गुरुकुमारेश कृपानिधये, गुरुकुमारेश कुमारेश कृपानिधये. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते, नारायणी नमोस्तुते, नारायणी नमोस्तुते, नारायणी नमोस्तुते, नारायणी
पार्वती पते शिवर हर महादेव। ಕಾಯದೊಡಗರು ಲಿಂಗ ಸಂಗಮದಾಯಿತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯಸ್ಥಳಕ್ಕೆ ಕರು ಹಾಗೆ ದಾಯದವರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಥಮದಲ್ಲಿ ಎಲ್ಲ ಸಂತ ಮಹಾಂತರನ್ನ, ಬಸವಾದಿ ಶಿವಶರಣರನ್ನ, ರೇಣುಕಾದಿ ಪಂಚಾಚಾರ್ಯರನ್ನ, ಈ ನಾಡು ಕಂಡಂತಹ ಅಪರೂಪದ ತ್ಯಾಗಯೋಗಿ ಶಿವಯೋಗಿ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರನ್ನ, ಕೊಟ್ಟೂರೇಶ್ವರರನ್ನ, ಸಂಗನ ಬಸವೇಶ್ವರರನ್ನ ಹೃದಯ ಮಧ್ಯದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಇವತ್ತು ಈ ಭಾಗದಲ್ಲಿ ಪುಣ್ಯಕ್ಷೇತ್ರ ಎನಿಸಿಕೊಂಡಿರುವಂತಹ ಸಾವಿರಾರು ಭಕ್ತರ ಮನದ ಮೈಲಿಗೆಯನ್ನು ಕಳೆತ ಎಲ್ಲರಿಗೆ ಆಶೀರ್ವಾದವನ್ನು ಮಾಡುತ್ತಿರುವಂತಹ ಈ ಭಾಗದ ಪವಿತ್ರವಾದಂತಹ ಕ್ಷೇತ್ರ ಅಂತಂದ್ರೆ ಅದು ಎತ್ತಿನ ಬುದಿಹಾಳದ ಪವಿತ್ರವಾದಂತಹ ಶ್ರೀಗುರು ಕಟ್ಟೆ ಬಸವೇಶ್ವರ ಸ್ವಾಮಿಯ ಸನ್ನಿಧಾನ. ಅಂತಹ ದೈವವನ್ನು ಸಹಿತ ಭಕ್ತಿಯಿಂದ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ತಾ ಅಂತಹ ಪವಿತ್ರವಾದಂತಹ ಈ ಪುಣ್ಯ ಪರಿಸರದಲ್ಲಿ ಹಮ್ಮಿಕೊಂಡಿರುವಂತಹ ಆಧ್ಯಾತ್ಮದ ಒಂದು ಪ್ರವಚನ, ಈ ಪ್ರವಚನ ಕಾರ್ಯಕ್ರಮದ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಆಧ್ಯಾತ್ಮದ ಪ್ರವಚನ ಹೂವಿನ ರಥೋತ್ಸವ ಮತ್ತು ಮುತ್ತಿನ ರಥೋತ್ಸವ ಇವುಗಳ ಪೂರ್ವಭಾವಿಯಾಗಿ ಹಮ್ಮಿಕೊಂಡಿರುವಂತಹ ಈ ಸಮಾರಂಭವನ್ನು ಏರ್ಪಡಿಸಿರುವಂತಹ ಎಲ್ಲ ಗ್ರಾಮದ ದೈವದವರಲ್ಲಿಯೂ ಸಹಿತ ಭಕ್ತಿಯಿಂದ ಶರಣಾರ್ಥಿಗಳನ್ನು ತಿಳಿಸ್ತಾ ಎಲ್ಲ ದೇವಾನ ದೇವತೆಗಳನ್ನು ಸಹಿತ ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ತಾ ಇಂತಹ ಆಧ್ಯಾತ್ಮದ ಪ್ರವಚನದ ಮಂಗಲ ಮಹೋತ್ಸವ, ಸಾಯಂಕಾಲ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು, ರಥೋತ್ಸವಗಳು ಪ್ರತಿ ವರ್ಷದ ಪದ್ಧತಿಯಂತೆ ನಡೆದುಕೊಂಡು ಬಂದಿರುವಂಥದ್ದು. ಅದರ ಪೂರ್ವಭಾವಿಯಾಗಿ ಹಮ್ಮಿಕೊಂಡಿರುವಂತಹ ಈ ಪ್ರವಚನದ ಮಂಗಲ ಮಹೋತ್ಸವ ಇಂತಹ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿ ಸಂಗೀತದ ಸೇವೆಯನ್ನು ನೀಡುತ್ತಿರುವಂತಹ ನಾಡಿನ ಖ್ಯಾತ ಗವಾಯಿಗಳವರಲ್ಲಿ ಓರ್ವರಾಗಿ ಗುರುವಿನ ಆಶೀರ್ವಾದದಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡಂತಹ ಶ್ರೀಯುತ ಶರಣಕುಮಾರ್ ಗವಾಯಿಗಳವರಲ್ಲಿ ಹಾಗೂ ಅದಕ್ಕೆ ತಕ್ಕಂತೆ ಬಹಳ ಅದ್ಭುತವಾಗಿ ತಬಲಾ ಸೇವೆಯನ್ನು ನೀಡುತ್ತಿರುವಂತಹ ಶ್ರೀಯುತ ನಾಗರಾಜ್ ಅವರಲ್ಲಿಯೂ ಸಹಿತ ಶರಣಾರ್ಥಿಗಳನ್ನು ತಿಳಿಸಿ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ ನಡೆಯಬೇಕಾಗಿದ್ದರೆ ಕಣ್ಣಿಗೆ ಕಾಣದೇ ಇರುವಂತಹ ಆ ಭಗವಂತ ಕಟ್ಟೆ ಬಸವೇಶ್ವರನ ಆಶೀರ್ವಾದವೇ ಕಾರಣ ಅನ್ನುವಂಥದ್ದನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ತಾ ಈ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ನೆರವೇರೋದಕ್ಕಾಗಿ ಕೈ ಜೋಡಿಸಿರುವಂತಹ ಒಂದಲ್ಲ ಎರಡಲ್ಲ ಎಲ್ಲ ಹಿರಿಯರಲ್ಲಿಯೂ ಸಹಿತ ಶರಣಾರ್ಥಿಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರಣೀಕರ್ತರಾಗಿರುವಂತಹ ಪಾರ್ವತಿಯ ಪ್ರತಿಸ್ವರೂಪಿಗಳಾದಂತಹ ಎಲ್ಲ ತಾಯಂದಿರೇ, ಹಿರಿಯರೇ, ಯುವಕರೇ, ಮುದ್ದು ಮಕ್ಕಳೇ, ಒಟ್ಟಾರೆಯಾಗಿ ಒಂದು 4 ಒಳ್ಳೆಯ ಮಾತುಗಳನ್ನು ಒಳ್ಳೆಯ ನುಡಿಗಳನ್ನು ಕೇಳಿಕೊಂಡು ನಮ್ಮ ಬದುಕನ್ನು ಒಂದಿಷ್ಟು ಪಾವನವನ್ನಾಗಿ ಮಾಡಿಕೊಳ್ಳೋಣ ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಆಗಮಿಸಿರುವಂತಹ ಎತ್ತಿನ ಬೂದಿಹಾಳದ ಆದಿಯಾಗಿ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿರುವಂತಹ ನೂರಾರು ಹಳ್ಳಿಗಳಿಂದ ಬಂದಿರುವಂತಹ ಆ ಮಹಾಸ್ವಾಮಿ ಕಟ್ಟೆ ಬಸವೇಶ್ವರನ ಸಕಲ ಸದ್ಭಕ್ತರೇ, ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು.
ಬಹುಶಃ 9 ದಿನ ಹೆಂಗೆ ಕಳೆದು ಹೋದ್ವು ಅನ್ನೋದೇ ಗೊತ್ತಾಗಲಿಲ್ಲ ನಮಗಂತೂ. ಅಷ್ಟು ಅದ್ಭುತವಾಗಿ ನೀವೆಲ್ಲ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿರಿ. ಒಬ್ಬ ಅನುಭಾವಿ ಬಹಳ ಅದ್ಭುತವಾಗಿ ಬರಿತಾ ಹೋಗ್ತಾನೆ. ಮನುಷ್ಯನಿಗೆ ಆಯುಷ್ಯ ಎಷ್ಟ್ರಿ? ಮನುಷ್ಯನಿಗೆ ಆಯುಷ್ಯ ಎಷ್ಟು? 100 ವರ್ಷ ಗಟ್ಟಿಯಾಗಿ ಹೇಳೋದಕ್ಕೆ ಸಹಿತ ನಮಗೆ ಹೆದರಿಕೆ ಬರಕ್ ಹೊಂದೈತಿ. 100 ವರ್ಷ ಅಂತ ತಿಳ್ಕೊಂಡು ಗಟ್ಟಿಯಾಗಿ ಹೇಳೋದಕ್ಕಾಗಿ ಆಗವಂದಾಗೈತಿ. ಇವತ್ತೇನು ಬದುಕಬೇಕ್ರಿ 100 ವರ್ಷ? 60 ಹೊಡೋದು ಗೆದ್ದೆ ಪನಿ ಅನ್ನುವಂತ ಕಾಲ ಬಂದ್ಬಿಟ್ಟೈತಿ. ಅರ್ಥ ಆಗುತ್ತಲ್ಲ? ನಾವು ಮನುಷ್ಯನ ಆಯುಷ್ಯ ಎಷ್ಟು ಅಂತ ಕೇಳಿದಾಗ 100 ವರ್ಷ ಅಂತ ತಿಳ್ಕೊಂಡು ಹೇಳೋದಕ್ಕಾಗಿ ಗಟ್ಟಿಯಾಗಿ ಉಸಿರು ನಮಗೆ ಬರ್ತಾ ಇಲ್ಲ. ಕಾರಣ ಅಂತಂದ್ರೆ ತಿನ್ನುವ ಆಹಾರ, ಕುಡಿಯುವ ನೀರು ಪ್ರತಿಯೊಂದು ಎಲ್ಲ ವಿಷಪೂರಿತ ಆಗಿಬಿಟ್ಟ. ಪ್ರತಿಯೊಂದಕ್ಕೂ ಕೆಮಿಕಲ್, ಪ್ರತಿಯೊಂದಕ್ಕೂ ಯೂರಿಯಾ ಅಡಾಪ್ಟ್ ಆಗಿಬಿಟ್ಟಿವಿ ನಾವು. ಅದಕ್ಕಾಗಿ 100 ವರ್ಷ ರೀ ಅಜ್ಜರ ಅಂತ ಗಟ್ಟಿಗೆ ಹೇಳೋದಕ್ಕೂ ನಮಗೆ ಮನಸ್ಸಿಲ್ಲ ಅಂತ. ಭಗವಂತ 100 ವರ್ಷ ಏನು ಆಯುಷ್ಯ ಕೊಟ್ಟ, ಆದ್ರೆ ಬೆನ್ನಾಗ ಒಂದು ಸಿಕ್ಕ ಒತ್ತಿದ, ನೋ ವಾರಂಟಿ ನೋ ಗ್ಯಾರಂಟಿ ಅಂತ. ನೀವು ಬಳ್ಳಾರಿಗೆ ಹೋದಾಗ ಯಾವುದೋ ಒಂದು ವಸ್ತು ತಗೊಳ್ತೀರಿ, ಅದಕ್ಕೆ ಗ್ಯಾರಂಟಿ ಕಾರ್ಡ್ ವಾರಂಟಿ ಕಾರ್ಡ್ ಅಂತ ಕೊಡ್ತಾರ. ಆದ್ರೆ ಇದಕ್ಕೆ ನೋ ವಾರಂಟಿ ನೋ ಗ್ಯಾರಂಟಿ ಅಂತ. ಯಾವುದು ಗ್ಯಾರಂಟಿ ಇಲ್ಲ ಅದಕ್ಕೆ, ಹೌದಲ್ರಿ? ಅದಕ್ಕೆ ಬರೀತಾರ ಅವರು, ಆಯುಷ್ಯ 10 ನಿದ್ರೆಗೆ ಹೋದವು 50. ಆಯುಷ್ಯ 10 ನಿದ್ರೆಗೆ ಹೋದವು 50. ಈಗ ಒಂದು 100 ವರ್ಷ ನಮಗೆ ಆಯುಷ್ಯ ಅಂದ್ರ 50 ವರ್ಷ ಎದಕ್ಕೆ ಕಳೆದಿರ್ತೀವಿ ನಾವು? ಅರ್ಧ ತಾಸು ಮತ್ತೆ ರಾತ್ರಿ 12 ಗಂಟೆ ಮಕ್ಕೊಂಡು ಕಳೆದು ಬಿಟ್ಟಿರ್ತೀವ. 100 ವರ್ಷ ಆಯುಷ್ಯ ಅಂದ್ರೆ 50 ವರ್ಷ ಎದಕ್ಕೆ ಕಳೆದಿರ್ತೀವಿ? ನಿದ್ರೆಗೆ ಕಳೆದು ಬಿಟ್ಟಿರ್ತೀವಿ. ಆಯುಷ್ಯ 10 ನಿದ್ರೆಗೆ ಹೋದವು 50. ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30 ಅಂತ. ಪ್ರಾಯಕ್ಕೆ 20 ಅಂತಂದ್ರ ಹೀಗ ಆಡ್ತಾ ಹೀಗ ಮಕ್ಕಳಾಗಿ ಆಡ್ತಾ ದೊಡ್ಡವರಾಗ್ಬಿಟ್ಟಿರ್ತೀವಿ. ಇನ್ನೇನು ಒಂದಿಷ್ಟು ಸ್ಕೂಲು ಕಾಲೇಜ್ಗೆ ಹೋಗ್ಬೇಕು ಅನ್ನೋದ್ರಾಗ ದೊಡ್ಡವರಾಗಿ ಬಿಟ್ಟಿರ್ತೀವಿ. ಅಷ್ಟು ಅನ್ನೋದ್ರಾಗ ಒಂದು ಯಾವುದೋ ಗಂಟು ಹಾಕಿಬಿಟ್ಟಿರ್ತಾರೆ. ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30. ಪ್ರಾಯ ಅಂತಂದ್ರ ಹದಿಹರೆಯದ ವಯಸ್ಸು ಅಂತ ಸಹಜವಾಗಿ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು. ಆಡ್ತಾನೆ 20 ವರ್ಷ ಕಳೆದು ಬಿಡ್ತೀವಿ. ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30. ಸ್ವಲ್ಪ ಈ ಕಡೆ ಕೂದಿರ್ಬೇಕದ ನೆಳ ಐತಿ ಬರೀ ಬಿಸಿಲಾದಾಗ ಸ್ವಲ್ಪ ಹಚ್ಚಿ ಕಡೆ ಬರೀ. ಹೀಗೆ ಕಳೆದು ಬಿಡ್ತೀವಿ. ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30. ಆಡ್ತಾ ಬೆಳಿತಾನೆ 20 ವರ್ಷ ಕಳೆದು ಬಿಡ್ತೀವಿ. ಮುಂದ ಬುದ್ಧಿ ಬರೋದ್ರೊಳಗಾಗಿ 50 ವರ್ಷ ಆಗೇ ಬಿಟ್ಟಿರ್ತಾವ. ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30. ಉಳಿದಿಲ್ಲೋ ಹೊತ್ತು ಶಿವನ ನೆನೆಯೋದು ಯಾವತ್ತು. ಹಿಂಗ ಆಗ್ತಾ ಇರೋದ್ರಾಗ 50 ವರ್ಷ ಆಗೇ ಬಿಟ್ಟಿರ್ತಾವ. ಇನ್ನು ಮುಂದೆ 10 ವರ್ಷ ಮುಗಿತ, 60 ವರ್ಷ ಮುಗಿದ ಹೋತು. ಇನ್ನ ವಾಯುಗಿಲ್ಲೋ ಹೊತ್ತು ಶಿವನ ನೆನೆಯೋದು ಯಾವತ್ತು. ವಾಯು ಅಂತಂದ್ರೆ ಇಲ್ಲಿ ಯಮಧರ್ಮ ಅಂತ, ಪ್ರಾಣವಾಯು ಅಂತಂದ್ರೆ ಏನಿಲ್ಲಿ ಯಮ ಅಂತ. ರೆಡಿಯಾಗಿ ಬಂದೇ ಬಿಡ್ತಾನ ಹಗ್ಗ ತಗೊಂಡು. ವಾಯುಗಿಲ್ಲೋ ಹೊತ್ತು ಶಿವನ ನೆನೆಯೋದು ಯಾವತ್ತು ಅಂತ. ಅವೇನು ಹೇಳಿ ಕೇಳಿ ಬರೋದಿಲ್ಲ. ನಾವು ನಿಮ್ಮ ಮನೆಗೆ ಲಗ್ನ ಪತ್ರ ಕೊಡಕ್ ಬರ್ತೀವ್ರಿ ಅಂತ ಹೇಳಿ ಬಂದಾಗ ಲಗ್ನ ಪತ್ರ ಕೊಟ್ಟು ಕರೆಕ್ಟ್ ಬರ್ತಾನೆ ನಿಮ್ಮನೇನು. ಸಾವು ಅನ್ನುವಂತಹ ಯಮಧರ್ಮ ಅನ್ನುವಂಥವನ್ನು ಹೇಳಿ ಕೇಳಿ ಬರೋದಿಲ್ಲ. ಈಗ 1 ವರ್ಷ ಆಗೈತ್ರಿ ಮದುವೆ ಆಗಿ ನಾನು ಬಿಟ್ಟೋರಿ, 1 ವರ್ಷ ಬಿಟ್ಟೋರಿ ಅದು ಬಿಟ್ಟೋಕಾನ ಯಾರನ್ನೂ ಬಿಡೋದಿಲ್ಲ. ಅವನಿಗೆಲ್ಲರೂ ಸರಿ ಸಮಾನರು ನೋಡು. ಅವನಿಗೆ ದೊಡ್ಡವರು, ಸಣ್ಣವರು, ಬಡವರು, ಶ್ರೀಮಂತರು, ಇನೋವಾ ಕಾರ್ ಒಳಗಡೆ ಅವರು, ಗುಡಿಸಲಂಗಿರೋರು ಎಲ್ಲರೂ ಸರಿ ಸಮಾನ. ಹೌದಲ್ರಿ? ಅವನಿಗೆ ಯಾರೋ ದೊಡ್ಡವರು, ಸಣ್ಣವರು, ಸನ್ಯಾಸಿಗಳು, ಸಂಸಾರಿಗಳು ಯಾರು ಸಂಬಂಧ ಇಲ್ಲ. ಅವನಿಗೆ ಟೈಮ್ ಐತಂದ್ರ ನಡಿ ಜಾಗ ಖಾಲಿ ಮಾಡುವಂತ ನಾವು. ಅದಕ್ಕಾಗಿ ಈ ಆಯುಷ್ಯ ತೀರಿ ಹೋಗೋದ್ರೊಳಗಾಗಿ ಒಂದಿಷ್ಟು ಭಗವಂತನ ನೆನೆ, ಭಗವಂತನ ಚಿಂತನೆಯನ್ನ ಮಾಡು. ಉಳಿದಿಲ್ಲ ಹೊತ್ತು ಶಿವನ ನೆನೆಯೋದು ಯಾವತ್ತು ಅಂತ. ಅದಕ್ಕಾಗಿ
ಒಂದಿಷ್ಟು ಶಿವನಾಮ ಸ್ಮರಣೆಯನ್ನು ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಭಗವಂತನ ಸ್ಮರಣೆಯನ್ನ ಮಾಡುವಂತಹ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು. ಅದಕ್ಕೆ ಬರೀತಾರ ಅವರು, ಬಸವನ ನೆನಿಬೇಕಾ ತಂಗಿ ಬಸವನ ನೆನಿಬೇಕಾ, ಬಸವನ ನೆನೆದು 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 ಮನಸ್ಸಿನ ಕಸವನ್ನು ತೆಗಿಬೇಕಾ. ಗುರು ಬಸವೇಶ್ವರನ ಕಟ್ಟೆ ಬಸವೇಶ್ವರನ ಭಕ್ತಿಯಿಂದ ಸ್ಮರಣೆಯನ್ನ ಮಾಡಬೇಕು ಅನ್ನುವಂಥ ಮಾತನ್ನು ನಮ್ಮ ಬರಿತಾ ಹೋಗ್ತಾರ ಅವರು. ನಾವು ಆ ಭಗವಂತನನ್ನ ಭಕ್ತಿಯಿಂದ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಹೋದ್ವಿ ಅಂತಂದ್ರೆ ನಮ್ಮೊಳಗಿರುವಂತಹ ದೋಷಗಳು, ಪಾಪಗಳು, ಕೆಟ್ಟ ಬುದ್ಧಿ, ದುರ್ಬುದ್ಧಿ ಅನ್ನುವಂಥದ್ದು ನಾಶವಾಗಿ ಪವಿತ್ರವಾದಂತಹ ಜನ್ಮ ನಮಗೆ ದೊರಕುತ್ತೆ ಅನ್ನುವಂಥ ಮಾತನ್ನ ಬರಿತಾ ಹೋಗ್ತಾರೆ. ಅದಕ್ಕಾಗಿ ನಾವೆಲ್ಲ ಭಕ್ತಿಯಿಂದ ಏನ್ ಮಾಡ್ಬೇಕ್ರಿ? ಈಗ ಪ್ರಾರ್ಥನೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು. ಈಗ ನಮ್ಮ ಗವಾಯಿಗಳು ಪ್ರಾರ್ಥನಾ ಗೀತೆಯನ್ನು ಹೇಳಿಸ್ತಾರೆ. ನೀವೆಲ್ಲ ಏನ್ ಮಾಡಬೇಕು? ಅನ್ನುವಂತಹ ಪ್ರಯತ್ನವನ್ನು ಮಾಡಬೇಕು. ಅಜ್ಜ ನಿಮ್ಮ ಕೈಗೆ ಮೈಕ್ ಕೊಟ್ಟಿವಿ, ನೀವೇ ಹಾಡಿ ಅನ್ನೋದಿದ್ದೀರಿ, ಮತ್ತೆ ನೀವು ಅನ್ನುವಂತಹ ಪ್ರಯತ್ನವನ್ನು ಮಾಡಬೇಕು. ಮಾಡು ಮನವೇ ಬಸವ ಸ್ಮರಣೆಯ, ಮಾಡು ಮನವೇ ಬಸವ ಸ್ಮರಣೆಯ, ಬಸವ ಸ್ಮರಣೆಯ. ಮಾಡು ಮನವೇ ಬಸವ ಸ್ಮರಣೆಯ, ಮಾಡು ಮನವೇ ಬಸವ ಸ್ಮರಣೆಯ, ಅರಿವುದಾಗಲಿ ಬವಣೆಯು, ಮಾಡು ಮನವೇ ಬಸವ ಸ್ಮರಣೆಯ, ಅರಿವುದಾಗಲಿ ಬವಣೆಯು, ತಪ್ಪನೆಣಿಸದೆ ಒಪ್ಪಿಕೊಳ್ಳುವ,
ಬಸವನು ಬಂಧು ಬಳಗವು ಬಸವನು ತಂದೆ ಬಸವ ತಾಯಿ ಬಸವ ತಂದೆ ಬಸವ ತಾಯಿ ಬಸವ ಬಂಧು ಬಳಗವು ಬಸವನು ಬಂಧು ಬಳಗವು ಬಸವನು ವಚನ ಬೇಳಿ ಅರಿವು ತೋರಿದ ಬೇಳೆ ಅರಿವು ತೋರಿದ ವಿಶ್ವಗುರುವೇ ಬಸವನು ವಿಶ್ವಗುರುವೇ ಬಸವನು ಮಾಡುವನವೇ ಬಸವ ಸ್ಮರಣೆಯ ಮಾಡುವನವೇ ಬಸವ ಸ್ಮರಣೆಯ ಹರಿವುದಾಗಲಿ ಭವಣೆಯು ಹರಿವುದಾಗಲಿ ನವನೆಯು ಸುಖವೇ ಇರಲಿ ದುಃಖ ಬರಲಿ ಕವಿರಲಿ ದುಃಖ ಬರಲಿ ಬಸವ ಬಸವ ಎನ್ನು ನೀ ಬಸವ ಬಸವ ಎಂದು ನೀ ಸುಖವೇ ಇರಲಿ ದುಃಖ ಬರಲಿ ಕವಿರಲಿ ದುಃಖ ಬರಲಿ ಬಸವ ಬಸವ ಎನ್ನು ನೀ ಬಸವ ಬಸವ ಎಂದು ನೀ ಬಸವ ನಾಮವ ನಿಲೆಯುತ್ತ ಗುರು ಬಸವ ನಾಮವ ನೆನೆಯುತ್ತ ಗುರು ಬಸವ ನಾಮವ ನಿಲೆಯುತ್ತ ಗುರು ಬಸವ ನಾಮವ ನೆನೆಯುತ್ತ ಗುರು ಬಸವನಲ್ಲಿ ಒಂದಾಗು ನೀ ಬಸವನಲ್ಲಿ ಒಂದಾಗು ನೀ ಮಾಡುವನವೇ ಬಸವ ಸ್ಮರಣೆಯ ಮಾಡುವನವೇ ಬಸವ ಸ್ಮರಣೆಯ ಹರಿವುದಾಗಲಿ ಭವಣೆಯು ಹರಿವುದಾಗಲಿ ಭವನೆಯು ತಪ್ಪನೆಣಿಸದೆ ಒಪ್ಪಿಕೊಳ್ಳುವ ಪರಿಣಿಸದೆ ಒಪ್ಪಿಕೊಳ್ಳುವ ಅಪ್ಪ ಬಸವನ ಕರುಣೆಯು ಅಪ್ಪ ಬಸವನ ಕರುಣೆಯು ಮಾಡುವನವೇ ಬಸವ ಸ್ಮರಣೆಯ ಮಾಡುವನವೇ ಬಸವ ಸ್ಮರಣೆಯ ಹರಿವುದಾಗಲಿ ಭವಣೆಯು ಹರಿವುದಾಗಲಿ ಭವನೆಯು ಹರಿವುದಾಗಲಿ ಭವಣೆಯು ಹರಿವುದಾಗಲಿ ಭವನೆಯು ಹರಿವುದಾಗಲಿ ಭವಣೆಯು ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವರ ಹರ ಮಹದೇವ ಬಹುಶಃ ಇವತ್ತು ಜಾತ್ರೆ ಗದ್ದಲೊಳಗ ಜಾತ್ರೆ ಗದ್ದಲೊಳಗ ನಮ್ಮ ಪ್ರವಚನ ಯಾರು ಕೇಳ್ತಾರೋ ಇಲ್ಲೋ ನಿಮ್ಗೆ ಅದ ಡೌಟ್ ಬರಕ ನಿಮ್ದೇನು ಕೇಳೋಣ ಪಾಯಪ್ಪ ನಮ್ದು ಜಾತ್ರೆ ಗದ್ದಲ ದೊಡ್ಡದೈತಿ ಅಂದ್ರೆ ಒಂದು ಕಡೆ ಹಿಂಗ ದೊಡ್ಡ ಫಂಕ್ಷನ್ ನಡೆದಿತ್ತಂತೆ ದೊಡ್ಡ ಫಂಕ್ಷನ್ ನಡೆದಿತ್ತು ಹಿಂಗ ನಿಮ್ಮಂತೆ ನೂರಾರು ತಾಯಿಂದಿರು ನೂರಾರು ಜನ ಹಿರಿಯರು ಎಲ್ಲರೂ ಆ ಫಂಕ್ಷನ್ ಒಳಗೆ ಭಾಗಿಯಾಗಿದ್ರು ಒಬ್ಬಾಕಿ ಹತ್ತಿ ಬಂದು ಇನ್ನೇನು ಹಿಂಗೆ ಕುಂದಿರ್ಬೇಕನ್ನೋದ್ರೊಳಗೆ ಒಬ್ಬಾಕಿ ಸ್ವಸ್ತಿ ಓಡಿ ಬಂದು ಚಾಪೆ ಹಾಕಿದಂತ ಕೈ ಚೇರ್ ಮೇಲೆ ಕೆಳಗೆ ಹಾಸದಕ್ಕ ಚೇರ್ ಮ್ಯಾಗ ಒಂದು ಹಾಸದಕ್ಕೆ ಚಿತ್ರಾಸನ ಅಂತ ಏನಂತೇಳಿ ಚಾಪಿ ಅದನ್ನ ಹಾಕಿದ್ರು ಅವಳು ಸುಮ್ಮನೆ ಕುಂದಿರ್ಲಿಲ್ಲ ಮತ್ತೊಂದು 10 ನಿಮಿಷ ಆದ್ರೂ ಮತ್ತೊಂದು ಚೇರಿಗೆ ಹೋದ್ಲು ಅಂತ ಅವಾಗ ಮತ್ತೆ ಸೊಸಿ ಏನ್ ಮಾಡಿದ್ಲು ಮತ್ತೆ ಎದ್ದೋಗಿ ಅಲ್ಲಿ ಹಾಸಿದ್ಲು ಹಿಂಗ ಅಕಡಮ್ ಓಡೋದು ನೋಡಿ ಹಿಂದಿದ್ದವರೆಲ್ಲ ಸ್ವಸ್ಥರು ಬೈಯೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ಯಾರು ಚಾಪಿ ಹಾಸ್ತಿದ್ರು ಅವ್ರು ಸ್ವಸ್ಥರು ಆಕಿಗೆ ಬೈಯೋದಕ್ಕೆ ಪ್ರಾರಂಭ ಮಾಡಿದ್ರೆ ಅಂತ ನಿಮ್ಮ ಅತ್ತಿನ ಕಾಳಜಿ ಮಾಡಿದ್ರೆ ನಿನ್ನ ಮನೆಗೆ ಕಾಳಜಿ ಮಾಡು ಇಲ್ಲಿ ಪುರಾಣದಾಗ ಎದಕ್ಕೆ ಕಾಳಜಿ ಮಾಡಕ್ ಬಂದಿ ನಮ್ಮ ಅತ್ತೆ ನೋಡಿದ್ರೆ ಅಂದ್ರೆ ಮತ್ತೆ ನಮಗೂ ಗಂಟು ಬರ್ತಾರ ನಿನ್ನ ಮನೆಗೆ ಆಟ ಕಾಳಜಿ ಮಾಡು ಇಲ್ಯಾಕೆ ಕಾಳಜಿ ಮಾಡಕ್ ಬಂದಿ ಅಂತ ತಿಳ್ಕೊಂಡು ಕೇಳಿದ್ರು ಯಾರಿಗೆ ಯಾವ ಸಸಿ ಬಂದು ಒಳ್ಳೊಳ್ಳೆ ಬಂದು ಹಾಸ್ತಿದ್ಲಲ್ಲ ಅಕ್ಕಿಗೆ ಅಂದ್ರಂತ ನಿನ್ನ ಎಣೆ ಹಾಕಿ ಮೊದಲು ಹೋಗೋದು ನಿಮ್ಮ ಮನೆಗೆ ಕಾಳಜಿ ಮಾಡಿ ನಿಮ್ಮ ಅತ್ತಿನ ಇಲ್ಲಿ ಯಾಕೆ ಬಂದಿ ಕಾಳಜಿ ಮಾಡಾಕ ಇಲ್ಲೆಲ್ಲ ನಮ್ಮ ಹತ್ತಿರ ಬಂದಾರ ಮತ್ತೆ ನಮಗೂ ಹಂಗೆ ಹಾಸ ಅಂತ ಗಂಟು ಬೀಳ್ತಾರ ನೀ ಎಲ್ಲಿ ಯಾಕೆ ಬಂದಿ ಅಂತ ತಿಳ್ಕೊಂಡು ಬೈಯೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ಅವಾಗ ಅಕ್ಕಿ ಏನು ಚಾಪಿ ಹಾಸ್ತಿಲ್ಲ ಸಸಿ ಅಕ್ಕಿ ಅಂದ್ಲಂತ ನಿಮ್ಮ ಕಾಳಜಿಗೆ ಬೆಂಕಿ ಹಚ್ಚು ನಮ್ಮ ಅತ್ತೆ ಅವಸರನಾಗ ಜಾತ್ರೆಗೆ ಹೋಗ್ಬೇಕು ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು
ಅವಸರೊಳಗ ಪುರಾಣಕ್ಕೆ ಬರುವಾಗ ನನ್ನ ಸಿರಿ ಉಟ್ಕೊಂಡು ಬಂದಾಳ, ಎಲ್ಲಿ ಹೊರ ಸಾಲಿಗೆ ಅಂತ ತಿಳ್ಕೊಂಡು ಕಂಡುಕೊಂಡಲ್ಲಿ ಚಾಪಿ ಹಾಸಿದ್ದ ಮತ್ತೆ ನೀವು ಯಾರೇ ಹತ್ತಿ ಏನ್ ಮಾಡ್ಯಾಳ ಅವಸರೊಳಗ? ಪಾಪದ ಚಂದ ಇಸ್ತ್ರಿ ಮಾಡಿ ಮಡಿಚಿಟ್ಟೈತಿ. ಬರುವಾಗ ಅವಸರನಾಗ ಅವಸರೊಳಗ ಅತ್ತಿ ಸಸಿಗೆ ಇಟ್ಕೊಂಡ್ಬಂದ್ಬಿಟ್ಟಾಳ. ಅದು ಸಿಟ್ಟಿಗೆ ಎದ್ದು ಮತ್ತೆ ಹೊಲ ಸಾರಿ ಅಂತ ತಿಳ್ಕೊಂಡು ಏನ್ ಹೇಳ್ತಾಳ, ಅಲ್ಲಿ ಚಾಪಿ ಹಾಸೋದು ಕುಣಿಸೋದು, ಚಾಪಿ ಹಾಸೋದು ಕುಣಿಸೋದು, ಚಾಪಿ ಹಾಸೋದು ಕುಣಿಸೋದು. ಅದಕ್ಕಾಗಿ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಇಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ, ತೀರ್ಥ ಕ್ಷೇತ್ರದಲ್ಲಿ ನಾವೆಲ್ಲ ಬಂದಿವಂತಂದ್ರೆ ನಾವೆಲ್ಲ ಬಹಳ ಪುಣ್ಯವಂತರು ಅಂತ. ನೀವೆಲ್ಲ ಬಹಳ ಪುಣ್ಯವಂತರಿದ್ದೀರಿ. ನೀವು ಇಂಥ ಪವಿತ್ರವಾದಂಥ ಕ್ಷೇತ್ರದಲ್ಲಿ ಹುಟ್ಟಿ ಬರಬೇಕಾದ್ರೂ ಸಹಿತ ನಮ್ಮ ಪೂರ್ವ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಹುಟ್ಟಿ ಬರೋದಕ್ಕೆ ಸಾಧ್ಯ ಅಂತ ಬರೀತಾರೆ. ಒಂದು ಕಡೆ ಅನುಭಾವಿಗಳು ಬಹಳ ಸುಂದರವಾಗಿ ಒಂದು ಮಾತನ್ನು ಬರೀತಾರೆ. ಉಣ್ಣೆ ಕೆಚ್ಚಲು ಹತ್ತಿ ಉಂಬುವುದೇ ನೊರೆವಾಲ, ಉಣ್ಣೆ ಕೆಚ್ಚಲು ಹತ್ತಿ ಉಂಬುವುದೇ ನೊರೆವಾಲ, ಪುಣ್ಯಕ್ಷೇತ್ರದಲ್ಲಿ ಹುಟ್ಟಿ ಉಣ್ಣದವನು ಆ ಉಣ್ಣೆಗಿಂತ ಕರಕಷ್ಟ ಕಾಣ ರಾಮನಾಥ ಅಂತ. ಏನ್ ಅರ್ಥ? ಈಗ ಆಕಳು ಕೆಚ್ಚಲಿಕ್ಕೆ ಹೋದ ಅಲ್ಲಿ ಇಲ್ಲಿ ಉಣ್ಣೆ ಅಂತ ಹತ್ತಿರ್ತಾವ ನೋಡಿರೇನು? ಆಕಳು ಏನು ಹಾಲು ಹಿಡ್ಕೊಂತಿರ್ತಿರಲ್ಲ, ಅಲ್ಲಿ 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 ಚರ್ಮಕ್ಕ ಉಣ್ಣೆ ಅಂತ ಹತ್ಕೊಂಡಿರ್ತಾವೆ. ಅವುಗಳ ಕೆಲಸ ಏನು? ರಕ್ತ ಹೀರೋದು. ನೋಡಿರಿಲ್ಲ ಆಕಳ ಹರಿದಾರ ನಿಮ್ಮ ಊರಾಗಿ? ಉಣ್ಣೆ ಕೆಚ್ಚಲು ಹತ್ತಿ ಉಂಬುವುದೇ ನೊರೆ ಹಾಲ. ಕೆಚ್ಚಲಕ್ಕೆ ಅಂಟಿಕೊಂಡಿರುವಂತಹ ಉಣ್ಣೆ ಎಂದಾದರೂ ಅಮೃತದ ಸಮಾನವಾಗಿರುವಂತಹ ಹಾಲಿನ ರುಚಿ ನೋಡೋದಿಲ್ಲ, ಅದು ಬರೀ ರಕ್ತನೇ ಕುಡಿದಿದೆ. ಇಲ್ಲಿ ಯಾಕಂದ್ರೆ ಹೇಳ್ತಾ ಇದ್ದೀನಿ ಅಂತಂದ್ರ, ಇಂಥ ಒಂದು ಪವಿತ್ರವಾದಂತಹ ಪುಣ್ಯಕ್ಷೇತ್ರದಲ್ಲಿ ಹುಟ್ಟಿ ಬಂದ ಮೇಲೆ ಇಲ್ಲಿ ಅಮೃತ ಸದೃಶವಾಗಿರುವಂತಹ ಬಸವೇಶ್ವರನ ಸನ್ನಿಧಾನ ನಮಗೆ ಸಿಕ್ಕಾಗೂ ಸಹಿತ ಇಂತಹ ಗುಡಿ ಗುಂಡಾರ ದೇವಸ್ಥಾನ ಬಿಟ್ಟು ನಾವೊಂದಿಷ್ಟು ಇಂಥಲ್ಲಿ ಪುಣ್ಯಕ್ಷೇತ್ರದಲ್ಲಿ ಬರಲಾರ್ದೆ ಎಲ್ಲರಿಗೂ ನಮ್ಮ ಮನೆಯೊಳಗೆ ಕೂತ್ಕೊಂಡು ಏನೋ ಚುಟ್ಟ ಸೇರ್ತಾ ಇಸ್ಪೀಟ್ ಆಡ್ತಾ ಅಲ್ಲಿ ತಿಲ್ಲಿಟ್ಟು ಕಾಲೇ ಕಳಿತೀವಿ ಅಂತಂದ್ರೆ ನಾವು ಹೆಂಗಾಗ್ತೀವಿ? ಆ ಉಣ್ಣೆ ಹೆಂಗ್ ಹಾಕಿವಿ? ಆ ಉಣ್ಣೆ ಹತ್ತಿರೋದು ಕೆಚ್ಚಲಕ್ಕೆ ಹತ್ತಿರತೈತಿ, ಆದ್ರೆ ಅಲ್ಲೇ ಇರುವಂತಹ ಅಮೃತದಂತಹ ಹಾಲು ಸವಿಯೋದಕ್ಕೆ ಗೊತ್ತಿರೋದಿಲ್ಲ. ಅರ್ಥ ಆಗುತ್ತ? ಅದೇ ರೀತಿ ನಾವು ಸಹಿತ ಆಗಬಾರದು ಅಂತ. ಇಂತಹ ಪವಿತ್ರವಾದಂತಹ ಪುಣ್ಯಕ್ಷೇತ್ರದಲ್ಲಿ ಹುಟ್ಟಿ ಬಂದ ಮೇಲೆ ಒಂದಿಷ್ಟು ಭಗವಂತನ ಸನ್ನಿಧಾನಕ್ಕೆ ಬರಬೇಕು, ಆತನ ಸೇವೆಯನ್ನು ಮಾಡಬೇಕು, ಮನಮುಟ್ಟಿ ತನ ಮುಟ್ಟಿ ಸೇವೆಯನ್ನು ಮಾಡುವಂಥದ್ದನ್ನು ರೂಢಿಸಿಕೊಳ್ಳಬೇಕು. ಇಲ್ಲಾಂದ್ರೆ ಆ ಉಣ್ಣಿಯಂಗೆ ನಾವು ಬರೇ ಜನ್ಮ ವ್ಯರ್ಥವಾಗಿ ಹೋಗಿಬಿಡುತ್ತೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅಂತ. ಎಲ್ಲಿಯೋ ತಿಳಿದೋ ಅಥವಾ ತಿಳಿಯದೋ ಮಾಡಿರುವಂತಹ ತಪ್ಪುಗಳಿದ್ದಾಗ ಅವುಗಳ ಪಾಪ ನಾಶವಾಗಬೇಕಾದ್ರೆ ಇಂತಹ ಪವಿತ್ರವಾದಂತಹ ಪುಣ್ಯಕ್ಷೇತ್ರಕ್ಕೆ ಬಂದು ಸೇವೆ ಮಾಡಿದಾಗ ಮಾತ್ರ ನಮ್ಮ ಪಾಪ ಜನ್ಮ ಅನ್ನುವಂಥದ್ದು ಹೋಗಿ ಪುಣ್ಯ ಜನ್ಮ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ತೀವಿ. ಇವತ್ತು ಮನುಷ್ಯನ ಸ್ವಭಾವ ಹೆಂಗಾಗಿ ಬಿಟ್ಟೈತಿ ಅಂದ್ರ, ಪುಣ್ಯಸ್ಯ ಫಲಂ ಇಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವ ನ ಪಾಪ ಫಲಂ ಇಚ್ಛಂತಿ ಪಾಪಂ ಕುರುವಂತಿ ಯತ್ನತಃ. ಪುಣ್ಯದ ಕೆಲಸ ಮಾಡಂತಂದ್ರೆ ವಲ್ಲಪ್ಪ ಅಪ್ಪ, ಆದ್ರೆ ಪುಣ್ಯದ ಫಲ ಮಾತ್ರ ನನಗೆ ಬೇಕು ಅಂತ. ಪುಣ್ಯದ ಕಾರ್ಯಗಳು ಮಾಡೋದು ಬೇಡ, ನಮಗ ದಾನ ಧರ್ಮ ಮಾಡೋದು ಬೇಡ, ಒಂದಿಷ್ಟು ದೇವರನ್ನ ಬೇಡ, ದಿಂಡ್ರು ಬೇಡ, ದೇವಸ್ಥಾನಕ್ಕೆ ಹೋಗೋದು ಬೇಡ, ಪೂಜೆ ಮಾಡೋದು ಬೇಡ, ಇಂಥವನ್ನೆಲ್ಲ ಮಾಡೋದು ಬೇಡ, ಆದ್ರೆ ಪುಣ್ಯದ ಫಲ ಮಾತ್ರ ನಮಗೂ ಬೇಕು ಅಂತ. ನ ಪಾಪ ಫಲ ಮಿಚ್ಚಂತಿ ಪಾಪಂ ಕುರುವಂತಿ ಯತ್ನತಃ. ಪಾಪದ ಫಲ ಬೇಡ ನಮಗ, ಆದ್ರ ಪಾಪದ ಕೆಲಸಗಳನ್ನ ಮಾಡ್ತೀವಿ. ಇವತ್ತಿನ ಮನುಷ್ಯನ ಪರಿಸ್ಥಿತಿ ಹೀಗಾಗಿದೆ. ಅದಕ್ಕಾಗಿ ಒಂದಿಷ್ಟು ಪುಣ್ಯ ಕಾರ್ಯಗಳನ್ನು ಮಾಡುವಂತಹ ಪ್ರಯತ್ನಗಳನ್ನ ನಾವೆಲ್ಲ ಮಾಡಬೇಕು ಅಂತ.
ಇಂಥಲ್ಲಿ ಬರುವಾಗ ನನಗೆ ಅವ್ರು ಕರೀಲಿ ಇವ್ರು ಕರೀಲಿ, ಅವ್ರು ಕರೆದಾಗ ಹೋಗ್ತೀನಿ ಇವ್ರು ಕರೆದಾಗ ಹೋಗ್ತೀನಿ, ಇವನ್ನೆಲ್ಲ ಬಿಟ್ಟು ಇಂಥಲ್ಲಿ ಬಂದು ಬರಬೇಕಂದಿಷ್ಟು ಯಾರು ಕರೆಯುವಂತ ಅವಶ್ಯಕತೆ ಇಲ್ಲ. ಇದು ನಮ್ಮ ಬದುಕನ್ನು ಕಟ್ಟುವಂತಹ ಕಾರ್ಯಕ್ರಮ, ನಮ್ಮ ಜೀವನವನ್ನ ಸರ್ವಾಂಗ ಸುಂದರವನ್ನಾಗಿ ಮಾಡುವಂತಹ ಪವಿತ್ರ ಕ್ಷೇತ್ರ ಅಂತಂದ್ರೆ ಅದು ಗುರು ಪಟ್ಟೆ ಬಸವೇಶ್ವರನ ಸನ್ನಿಧಾನ ಅಂತ ತಿಳ್ಕೊಂಡು ಇಂಥಲ್ಲಿ ಬರುವಂತಹ ಪ್ರಯತ್ನವನ್ನ ನಾವೆಲ್ಲ ಮಾಡಬೇಕು ಅಂತ. ಇಲ್ಲಿ ಬಹುಶಃ ಈ ದೇವಸ್ಥಾನದ ಚರಿತ್ರೆಯನ್ನು ಓದ್ತಾ ಹೋದಂತಹ ಸಂದರ್ಭದಲ್ಲಿ ಮೊದಲು ಈ ಗ್ರಾಮದ ಹೆಸರು ಭಸ್ಮಾಪುರ ಅಂತ ಒಂದು ಹೆಸರಿತ್ತು ಈ ಗ್ರಾಮಕ್ಕೆ ಅಂತ ಕೇಳ್ಪಟ್ಟೆ ನಾನು. ಇಲ್ಲೊಂದು ಪುಸ್ತಕ ಕೊಟ್ಟಾರೆ, ನಿನ್ನೆ ನಾವು ಸ್ವಲ್ಪ ನೋಡ್ಕೊಂಡು ಬಂದಿವೆ. ಇಂತಹ ಭಸ್ಮಾಪುರ ಅನ್ನುವಂತಹ ಗ್ರಾಮ ಹೋಗಿ ಸಾಕ್ಷಾತ್ ಭಗವಂತನ ಅವತಾರಿಯಾಗಿರುವಂತಹ ಬಸವೇಶ್ವರ ಬಂದು ಆ ಕಟ್ಟೆಯ ಮೇಲೆ ಸಮಾಧಿ ಹೊಂದಿದ ಮೇಲೆ ಆ ಸಮಾಧಿಯ ಕಲ್ಲಿನ ಮೇಲೆ ಉದ್ಭವಿಸಿರುವಂತಹ ಬಸವೇಶ್ವರ ಆ ಕಟ್ಟೆಯ ಮೇಲೆ ಏನು ಕೆರೆಯ ಕಟ್ಟೆಯ ಮೇಲೆ ಸಮಾಧಿಯ ಮೇಲೆ ಉದ್ಭವಿಸುವಂತಹ ಬಸವೇಶ್ವರನಿಗೆ ಕಟ್ಟೆ ಬಸವೇಶ್ವರ ಕಟ್ಟೆ ಬಸವೇಶ್ವರ ಕಟ್ಟೆ ಬಸವೇಶ್ವರ ಅಂತ ಹೆಸರಾಯಿತು ಅಂತದನ್ನ ನಾವು ಇತಿಹಾಸದ ಚರಿತ್ರೆಯಲ್ಲಿ ನೋಡ್ತಾ ಹೋಗಿ ಆವತ್ತಿನಿಂದ ಈ ಭಸ್ಮಾಪುರ ಎಂಬುವಂತ ಹೆಸರು ಬದಲಾಗಿ ಎತ್ತಿನ ಬೂದಿ ಹಾಳು ಎಂಬುವಂತ ಹೆಸರು ಬಂತು ಅನ್ನುವಂಥದ್ದನ್ನ ಈ ಇತಿಹಾಸದ ಚರಿತ್ರೆಯಲ್ಲಿ ನಾವೆಲ್ಲ ನಿನ್ನೆ ನೋಡ್ತಾ ಬಂದ್ವಿ. ಇದನ್ನು ಹೇಳುವಂತ ಉದ್ದೇಶ ಇಷ್ಟೇ, ನಾವು ಒಂದಿಷ್ಟು ನಮ್ಮ ಚರಿತ್ರೆಯನ್ನು ನಾವು ಓದುವಂತಹ ಪ್ರಯತ್ನವನ್ನ ಮಾಡಬೇಕು. ಈಗ ನಮ್ಮ ಗ್ರಾಮದ ಚರಿತ್ರೆ ಏನು, ನಮ್ಮ ದೇವಸ್ಥಾನದ ಚರಿತ್ರೆ ಏನು, ಇದು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಒಂದಿಷ್ಟು ಮಾಡಬೇಕು ಅಂತ. ದೊಡ್ಡ ಬಸವನ ಗೌಡರು ಅನ್ನುವಂಥವರು ಮಕ್ಕಳು ಆಗದೇ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಬಂದಂತಹ ಜಂಗಮರಿಗೆ ಭಕ್ತಿಯಿಂದ ಸಾಷ್ಟಾಂಗ ಹಾಕಿ ಭಿನ್ನ ಮಾಡಿಕೊಂಡಾಗ ನಮ್ಗೆ ಕೇಳ್ತೀರಪ್ಪ, ಅಲ್ಲೇ ಬಸವೇಶ್ವರ ನೆಲೆಸನ, ಅವನು ಬಲಗಿವಿಯಲ್ಲಿ ಹೋಗಿ ಭಕ್ತಿಯಿಂದ ನೀವು ನಿವೇದನೆ ಮಾಡಿಕೊಳ್ಳ್ರಿ, ಆ ಭಗವಂತ ಬಸವೇಶ್ವರ ನಿಮಗೆ ಮಕ್ಕಳನ್ನ ಕರುಣಿಸ್ತಾನ ಅಂತ ತಿಳ್ಕೊಂಡು ಹೇಳಿದಕ್ಕಾಗಿ ಅವರು ಭಕ್ತಿಯಿಂದ ಕಟ್ಟೆ ಬಸವೇಶ್ವರನಿಗೆ ಹೋಗಿ ಬೇಡಿಕೊಂಡಾಗ, ಬಲಗಿವಿಯಲ್ಲಿ ಬೇಡಿಕೊಂಡಾಗ ಅವನಿಗೆ ಪುತ್ರ ಪ್ರಾಪ್ತಿಯಾದ ನಂತರ ಈ ದೇವಸ್ಥಾನವನ್ನು ಕಟ್ಟಿದ್ರು ಅನ್ನುವಂತ ಇತಿಹಾಸದ ಚರಿತ್ರೆ ಇದರೊಳಗೆ ಬರ್ತೈತಿ ಅಂತ. ಮುಂದೆ ಬಳ್ಳಾರಿಯ ತೆಂಗಿನಕಾಯಿ ಶ್ರೀ ವೀರಭದ್ರಪ್ಪ ಅನ್ನುವಂಥವರು ಇದರ ಗರ್ಭಗೃಹವನ್ನು ನಿರ್ಮಾಣ ಮಾಡಿದ್ರು ಅನ್ನುವಂಥದ್ದು ಸಹಿತ ಈ ಚರಿತ್ರೆಯೊಳಗೆ ಬರುತ್ತೆ. ಒಟ್ಟಾರೆಯಾಗಿ ಬಹಳ ಮಂದಿ ಎಂದಿರ್ತಾರ, ದೇವ್ರು ಎಲ್ಲಾ ಕಡೆ ಅದಾನಂದ ಮೇಲೆ ಗುಡಿ ಗುಂಡಾರಗಳು ಎದಕ್ಕೆ ಬೇಕ್ರಿ ಅಂತ ಕೂಡ ಬಹಳ ಮಂದಿ ಹೇಳ್ತಿರ್ತಾರೆ. ಇಂಥ ಹೇಳೋರ್ನು ಬಹಳ ಮಂದಿ ಕೇಳಿರ್ತೀರಿ, ನೀವೆಲ್ಲ ಕೇಳಿದಿಲ್ಲ. ದೇವ್ರು ಎಲ್ಲಾ ಕಡೆ ಅದಾನಂದ ಮೇಲೆ ಇಂಥ ದೇವಸ್ಥಾನಗಳು ಗುಡಿ ಗುಂಡಾರಗಳು ಎಲ್ಲ ಎದಕ್ಕೆ ಬೇಕ್ರಿ ಅಂತ ಕೇಳಿರಲ್ಲ ಹಿಂಗ ಅನ್ನೋರ್ನ. ಈಗ ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಮಳೆ ಬರುವಂತಹ ಸಂದರ್ಭದಲ್ಲಿ ನೀವೇನ್ ತಗೊಂಡು ಹೋಗ್ತೀರಿ ಹೊರಗೆ? ಛತ್ರಿ ತೆಗೆದುಕೊಂಡು ಹೋಗ್ತೀರಿ, ಕೊಡೆ ಅನ್ನುವಂಥದ್ದು ತೆಗೆದುಕೊಂಡು ಹೋಗ್ತೀರಿ. ಆ ಕೊಡೆಗೆ ಛತ್ರಿಗೆ ಮಳೆ ನಿಲ್ಲಿಸುವಂತ ಶಕ್ತಿ ಐತೇನ್ರಿ? ಮಳೆ ನಿಲ್ಲಿಸುವಂತ ಶಕ್ತಿ ಕೊಡೆಗೆ ಛತ್ರಿಗಿಲ್ಲ. ಆದ್ರ ಆ ಮಳೆಯಲ್ಲಿ ತೊಯ್ಲಾರಂತೆ ನಿಮ್ಮನ್ನ ಏನ್ ಮಾಡುತ್ತದ? ರಕ್ಷಣೆ ಮಾಡತ್ತ, ಹೌದಲ್ರಿ? ಅದೇ ರೀತಿ ಇಂತಹ ಪುರಾಣಗಳು, ಪುಣ್ಯಕಥೆಗಳು, ಗುಡಿ ಗುಂಡಾರಗಳು, ದೇವಸ್ಥಾನಗಳು ಏನ್ ಮಾಡ್ತಾವ ಅಂತಂದ್ರೆ ನಮ್ಮ ಬದುಕಿನಲ್ಲಿ ಬಂದಂತಹ ಕಷ್ಟಗಳನ್ನ ಸಂಪೂರ್ಣವಾಗಿ ಕಳೆಯದೇ ಇರಬಹುದು, ಆದ್ರ ಆ ಕಷ್ಟಗಳನ್ನ, ಆ ಕಷ್ಟದ ತೊಂದರೆಯನ್ನ ಒಂದಿಷ್ಟು ಕಡಿಮೆ ಮಾಡಿ ಮನಸ್ಸಿನ ತಾಪವನ್ನ ಕಡಿಮೆ ಮಾಡುವಂತ ಕೆಲಸ ಇಂಥ ಪವಿತ್ರ ತಾಣಗಳು ಮಾಡೇ ಮಾಡ್ತಾವ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಅದಕ್ಕಾಗಿ ಇಂತಹ ಪುರಾಣಗಳು, ಗುಡಿ ಗುಂಡಾರಗಳು, ದೇವಸ್ಥಾನಗಳಿಗೆ ಬರುವಂತಹ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು. ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ಗುಡಿ ಗುಂಡಾರಗಳಿಗೆ, ದೇವಸ್ಥಾನಗಳಿಗೆ ಒಂದು ದೊಡ್ಡ ಮಹತ್ವವನ್ನು ಕೊಡಲಾಗಿದೆ. ಕೊಡ್ತಾ ಬಂದ ನಮ್ಮ ಹಿರಿಯರೆಲ್ಲ ಮೊದಲು ದ್ವಾರ ಬಾಗಿಲು ಅಂತ ನಿರ್ಮಾಣ ಮಾಡ್ತಾರ. ದ್ವಾರ ಬಾಗಿಲು ಅಂದ್ರೆ ಗೊತ್ತೈತಲ್ಲ, ಇಲ್ಲೇ ಐತದೆ. ನೀವೇನಂತ ಕರಿತೀವಿ? ನಾವು ದ್ವಾರ ಬಾಗಿಲು ಅಂತ ಕರಿತೀವಿ, ಹೆಬ್ಬಾಗಿಲು ಅಂತ ಕರಿತೀವಿ. ಅದು ಸಾಕ್ಷಾತ್ ಭಗವಂತನ ಪಾದ ಇದ್ದಂಗಂತ. ಅದಕ್ಕೆ ಎಲ್ಲರೂ ಹೋಗುವಾಗ ಹಿಂಗೆ ನಮಸ್ಕಾರ ಮಾಡ್ಬೇಕಾಗ ನೋಡಿ, ಹೌದಲ್ಲ? ಈ ಬಾಗಿಲು ಅಂತಂದ್ರೆ ಅದಕ್ಕೆ ಏನ್ ಮಾಡ್ತಾರೆ? ಎಲ್ಲರೂ ಭಸ್ಮ ಹಚ್ತಾರ, ಪೂಜೆ ಮಾಡ್ತಾರ, ಹೂಪತ್ರಿ ಏರಿಸ್ತಾರ. ಇದು ಸಾಕ್ಷಾತ್ ಭಗವಂತನ ಪಾದ ಇದ್ದಂಗ ಅಂತ. ನೀವೆಲ್ಲ ಗುರುಗಳ ಹಣಿಗೆ ಹೋಗಿ ನಮಸ್ಕಾರ ಮಾಡ್ತಿರೋ, ಪಾದಕ್ಕೆ ಹೋಗಿ ನಮಸ್ಕಾರ ಮಾಡ್ತಿರೋ? ಪಾದಕ್ಕೆ ನಮಸ್ಕಾರ ಮಾಡ್ತಿರಲ್ಲ ಎಲ್ಲರೂ? ಪಾದಕ್ಕೆ ಪೂಜೆ ಮಾಡ್ತಿರಲ್ಲ? ಯಾರೇ ಹಣಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ತಿರಲ್ಲ? ಇಲ್ಲ.
ಅಂದ್ರೆ ಇದು ಸಾಕ್ಷಾತ್ ಆ ಭಗವಂತನ ಪಾದ ಇದ್ದಂಗ ಅಂತ ಎಲ್ಲರೂ ಹೋಗಿ ಅದಕ್ಕೆ ನಮಸ್ಕಾರ ಮಾಡ್ತಾರೆ. ಇನ್ನು ಒಳಗಡೆ ಹೋಗ್ತೀರಿ, ವರಾಂಗಣ ಅಂತ ಇರ್ತದೆ, ಇಲ್ಲಿ ಐತದೆ. ಇನ್ನು ಮತ್ತೆ ಒಳಗಡೆ ಹೋಗ್ತೀರಿ, ಅಲ್ಲಿ ಏನು ಕೊಟ್ಟಿರ್ತಾರ, ಬಹಳ ದೇವಸ್ಥಾನಗಳಲ್ಲಿ ಒಂದು ಬಸವಣ್ಣ ಇರ್ತಾರೆ, ನಂದಿ ಅಂತ ಇರ್ತದೆ. ಅದ್ರ ಒಳಗೆ ಹೋದಾಗ ಗರ್ಭಗೃಹ ಅಂತ ಇರ್ತದೆ. ಗರ್ಭಗೃಹ ಅಂತಂದ್ರೆ ಸಾಕ್ಷಾತ್ ಭಗವಂತನ ತಲೆ ಇದ್ದಾಗ ಅಂತ. ಪುರಾತನ ಕಾಲಗಳಲ್ಲಿ ನೋಡಿ ನೀವು, ಯಾವುದೇ ಪುರಾತನ ದೇವಸ್ಥಾನಗಳ ಗರ್ಭಗುಡಿಯ ಬಾಗಿಲು ಬಹಳ ಸಣ್ಣ ಸಣ್ಣ ಇರ್ತಿದ್ವು. ದ್ವಾರ ಬಾಗಿಲು ಬಹಳ ದೊಡ್ಡ ದೊಡ್ಡ ಇರ್ತಿದ್ವು. ಗರ್ಭಗುಡಿಯ ಬಾಗಿಲು ಬಹಳ ಸಣ್ಣ ಸಣ್ಣ ಇರ್ತಿದ್ವು. ಯಾಕೆ ಹಾಗೆ ಮಾಡಿದ್ರು? ಹಾಗ ಸಣ್ಣ ಸಣ್ಣ ಮಾಡಿರ್ತಾರೆ. ಯಾಕೆ ಮಾಡಿದ್ರು ಅಂತಂದ್ರೆ, ನೀ ಎಂತ ದೊಡ್ಡ ಶ್ರೀಮಂತರ ಇರು, ಸಾಹುಕಾರ ಇರು, ಏನೇ ಇರು, ದ್ವಾರ ಬಾಗಿಲು ಒಳಗೆ ಬರುವಂತಹ ಸಂದರ್ಭದಲ್ಲಿ ಬೇಕಾದಂಗೆ ಗೆದಿ ಸೆಟ್ಸ್ಕೊಂಡು ಬಾ. ಆದ್ರ ಭಗವಂತನ ಸನ್ನಿಧಾನಕ್ಕೆ, ಗರ್ಭಗುಡಿಯ ಸನ್ನಿಧಾನಕ್ಕೆ ಬಂದಾಗ ಒಂದಿಷ್ಟು ತಲೆ ಬಾಗುವುದನ್ನು ತಲುಪು ಅಂತ ತಿಳ್ಕೊಂಡು ತಲೆ ಬಾಗಿ ಭಗವಂತನ ಒಂದು ಬಾ ಅನ್ನೋದನ್ನು ಕಲಿಸೋದಕ್ಕಾಗಿಯೇ ಗರ್ಭಗುಡಿಯ ಬಾಗಿಲುಗಳನ್ನ ಸಣ್ಣ ಸಣ್ಣ ಮಾಡಿರ್ತೀವಿ. ಎಷ್ಟು ಇತಿಹಾಸ, ಎಷ್ಟು ಎಂತ ಉದಾತ್ತವಾದಂತಹ ಒಂದು ಉದ್ದೇಶವನ್ನು ನಮ್ಮ ಹಿರಿಯರು ಇಟ್ಟುಕೊಂಡು ಗುಡಿ ಗುಂಡಾರಗಳನ್ನು ನಿರ್ಮಾಣ ಮಾಡ್ತಿದ್ರು. ಗರ್ಭಗೃಹದೊಳಗೆ ಹೋಗುವಾಗ ನೀ ಎಲ್ಲಿ ಹೆಂಗರೆ ಇರಪ್ಪ, ಆದ್ರೆ ಭಗವಂತನ ಮುಂದೆ ತಾವು ಒಂದಿಷ್ಟು ಏನು ಮಾಡು, ತಲೆ ಬಾಗೋದನ್ನು ಕಲಪು ಅಂತ ತಿಳ್ಕೊಂಡು ಅದನ್ನು ಕಲಿಸೋದಕ್ಕಾಗಿಯೇ ಗರ್ಭಗುಡಿಯ ಬಾಗಿಲುಗಳನ್ನ ಸಣ್ಣ ಸಣ್ಣ ಬಹಳ ಸಣ್ಣ ಮಾಡಿರ್ತಿದ್ರು. ಇವತ್ತು ನಾವೆಲ್ಲ ದೊಡ್ಡ ದೊಡ್ಡ ಮಾಡಾಕ್ತೀವಿ, ಅದು ಮಾತು ಬೇರೆ, ಹೌದಲ್ರಿ? ಯಾರು ಭಗವಂತನ ಸನ್ನಿಧಾನದೊಳಗೆ ಇರ್ತಾರ ಅವರಿಗೆ ಬಂದಂತಹ ಕಷ್ಟಗಳು, ನಷ್ಟಗಳು, ನೋವುಗಳು, ನಿಲುವುಗಳು ಎಲ್ಲ ತಾನೇ ದೂರಾಗಿ ಹೋಗ್ತಾವ. ಒಮ್ಮೆ ಒಬ್ಬ ಗುರುಗಳು ತಮ್ಮ 106 ಶಿಷ್ಯರನ್ನು ಕರ್ಕೊಂಡು ಹೀಗೆ ಪಾದಯಾತ್ರೆ ಮಾಡ್ತಾ 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 ಊರಿಂದ ಊರಿಗೆ ಸಂಚಾರ ಮಾಡ್ತಾ ಹೋಗ್ತಾ ಇದ್ರು. ಹೋಗುವಂತಹ ಸಂದರ್ಭದಲ್ಲಿ, ಆವಾಗಿನ ಸಂದರ್ಭದಲ್ಲಿ ಈಗಿನ ವಾಹನ ವ್ಯವಸ್ಥೆ ಇದ್ದಿದ್ದಿಲ್ಲ, ಪಾದಯಾತ್ರೆಯಾಗಿ ಹೋಗ್ಬೇಕಾಗಿತ್ತು. ಒಂದು ಕಾಡಿನ ಮಧ್ಯದಲ್ಲಿ ನಡೆದು ಹೋಗುವಂತಹ ಸಂದರ್ಭದಲ್ಲಿ ಗುರುಗಳಂದ್ರು, ಈ ಕಾರಣ ಒಂದು ಗಿಡದ ಕೆತ್ಕೊಂಡು ಕುತ್ಕೊಂಡು ನನಗೆ ಧ್ಯಾನ ಮಾಡುವಂಗಾಗೈತಿ ಅಂದ್ರು. ಯಾರು? ಗುರುಗಳು. ಗುರು ಶಿಷ್ಯರು ಕೂಡ್ಕೊಂಡು ಹೋಗ್ತಾ ಇದ್ರು. ಮಹರ್ಷಿಗಳವರು, ತಪಸ್ವಿಗಳು ಕಾಡಿನ ಮೂಲಕ ಹಾದು ಹೋಗುವಂತಹ ಸಂದರ್ಭದಲ್ಲಿ ನನಗೆ ಧ್ಯಾನ ಮಾಡಂಗಾಗೈತಿ ಅಂದ್ರು ಗುರುಗಳು. ಶಿಷ್ಯರಂದ್ರು, ಯಪ್ಪ, ಮೊದಲೇ ದಟ್ಟ ಕಾಡೈತಿ, ಕ್ರೂರ ಪ್ರಾಣಿಗಳು ಇರ್ತಾವ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? ಮುಂದೆ ಹೋಗೋಣ, ಮುಂದಿನ ಹಳ್ಳಿ ಒಳಗೆ ಧ್ಯಾನ ಪೂಜೆ ಏನಾರ ಮಾಡ್ಕೊಂಡಿನೋ ಅಲ್ಲಿ ಹೋಗೋದ್ ಮೇಲೆ ಮಾಡಾಕಂತ್ರಿ ಅಂದ್ರೆ ಅವರು. ಗುರುಗಳು ಕೇಳಿದ್ರೆ, ಇಲ್ಲೇ ಮಾಡೋದ್ರೆ ಇಲ್ಲೇ ಮಾಡಲ್ಲ. ಇವೊಂದು ಜೊತೆಗಿದ್ದು ಇವಕ್ಕಂತೂ ಹಿಂದಿಲ್ಲ ಮುಂದಿಲ್ಲ. ಸನ್ಯಾಸಿಗಳಿಗೆ ನಮಗೆ ಹೆಂಡ್ರು ಮಕ್ಕಳು ಎಲ್ಲ ಅದಾವ, ಸಂಸಾರ ದೊಡ್ಡ ಕತಿ ಐತಿ. ಇವ್ರಿಗೆ ಹೆಂಡ್ರಿಲ್ಲ ಮಕ್ಕಳೆಲ್ಲ, ಹೆಂಗ್ ಮಾಡೋದು ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಏನಾರ ಮಾಡಬಾರೆ ಅಂತ ತಿಳ್ಕೊಂಡು ಹೇಳಿದಾಗ ಅಲ್ಲೇ ಒಂದು ದೊಡ್ಡದಾಗಿ ಬೆಳೆದು ನಿಂತಿರುವಂತ ಒಂದು ಮರದ ಕೆಳಗೆ ಧ್ಯಾನ ತಿಳ್ಕೊಂಡ್ರು. ಯಾರು? ಗುರುಗಳು. ಒಂದು 10 ನಿಮಿಷ ಆಗಿದ್ದಿಲ್ಲ, ಹುಲಿ ಸೌಂಡ್, ಗರ್ಜನೆ ಸೌಂಡ್ ಕೇಳೋದಕ್ಕೆ ಪ್ರಾರಂಭ ಆಯ್ತಂತ. ಹುಲಿ ಸೌಂಡ್ ಕೇಳೋದಕ್ಕೆ ಪ್ರಾರಂಭ ಆಯ್ತು. ಇವರಿಗೆ ಒಳ ಕುಟು ಶುರು ಆಯ್ತು. ಇವ್ರಿಗೆ ಯಾರಿಗೆ? ಹಿಂದೆ ಬಂದ ಶಿಷ್ಯರಿಗೆ. ಇವ್ರ ಮಾತು ಕೇಳ್ಕೊಂಡು ಇಲ್ಲಿ ಧ್ಯಾನ ಕೂತ್ಕೊಂಡಿವಿ ಮಾರಾಯ, ಎಲ್ಲಿದೆ ಹುಲಿ ಸೌಂಡ್ ಕೇಳಕ್ ಬಂದೈತಿ ಮಾರಾಯ, ಬೇಡ ಅಂತ ತಿಳ್ಕೊಂಡು ಬರಬೇಡ ಆ ಕಡೆ ನೋಡಿದ್ರೆ ದೊಡ್ಡ ಗಿಡ ಹತ್ತಿ ಮ್ಯಾಕ್ ಕೂತ್ಕೊಂಡ್ರು ಅಂತ ಹತ್ತಿ. ಇವನಿಗಂತ ಹಿಂದಿಲ್ಲ ಮುಂದಿಲ್ಲ, ಸನ್ಯಾಸಿಗೆ, ಈ ಸಾಧುಗ ಋಷಿಗೆ ಹಿಂದಿಲ್ಲ ಮುಂದಿಲ್ಲ. ಆದ್ರೆ ನಮಗ ಹೆಣ್ರದಾರ, ಮಕ್ಕಳದಾರ, ಎಲ್ಲ ಅದಾರ. ಇವೇನು ಮಕ್ಕಳು ಅಂತಕೊಂಡು ದೊಡ್ಡ ಗಿಡ ಕೂತ್ಕೊಂಡ್ರಂತ ಆ ಸೌಂಡ್ ಜಾಸ್ತಿ ಅಂತ ಬಂತಂತ ಅವಾಗ ನೋಡ್ತಾರ, ಒಂದು ದೊಡ್ಡ ಹುಲಿ ಬಂದು ಆ ಕಡೆ ನೋಡಿ ಸುಮ್ಮನೆ ಬಂದು ಆ ಗುರುಗಳಿಗೆ ಸುತ್ತ ಹಾಕಿ ಒಂದು 10 ನಿಮಿಷ ಅಲ್ಲೇ ಕುಂಟ ಮಾಡಿ ಸುಮ್ಮನೆ ಹೋಗ್ಬಿಡುತ್ತಂತ. ಹೋಗಿ ಅವಕಾಶ ಗಿಡ ಬಿಟ್ಟು ಹೇಳಿದ್ರಂತ ಇವರು. ಇಳಿದು ಕೂಗಿ ಗುರುಗಳನ್ನ ಎಚ್ಚರ ಮಾಡಿದ ಮೇಲೆ ಅವಾಗ ಎದ್ರಂತ ನೋಡಿ, ಯಾಕೆ ಇತ್ಯಾಗ ಗಾಬರಿಗಿರಿ, ಏನಾಗಿದೆ ಅಂತ ತಿಳ್ಕೊಂಡು ಕೇಳಿದ್ರು. ಯಪ್ಪ ಭಗವಂತ, ಇವತ್ತ ಬದುಕಿದ್ವಿ ನಾವು ಅಂದ್ರಂತ. ಯಾಕೆ ಏನಾಯ್ತು? ನೀವು ಧ್ಯಾನ ಕುತ್ಕೊಂಡು ಬಿಟ್ರಿ, ಎಷ್ಟು ಕೂಗಿದ್ರೆ ನಿಮ್ಗೆ ಎಚ್ಚರ ಆಗೋದು. ನಾವು ಎಲ್ಲ ಚೀರಿ ಕೂಗಿದೀವಿ. ಒಂದು ಹುಲಿ ಬಂತು, ಬಹಳ ಕ್ರೂರವಾದಂತ ಹುಲಿ, ಸುಮ್ಮನೆ ಬಂದು ರೌಂಡ್ ಹಾಕಿ ನಿಮ್ಮ ಕುತ್ಕೊಂತು, ನಿಮ್ಮ ಮುಂದ ಕುತ್ಕೊಂಡು ಸುಮ್ಮನೆ ಹೋಯ್ತು, ಏನು ಮಾಡಿಲ್ಲ ಪುಣ್ಯಕ್ಕ ಅಂತ. ಇಲ್ಲಿ ಬರೀ ಏನು ಮಾಡೋದಲ್ಲ ಅಂತ ಎದ್ದು ಹೋದ್ರು. ಇನ್ನೇನು ಆ ಕಾಡಿ ದಾಟಿ ಹೋಗಿದ್ದಿಲ್ಲ, ಆ ಹುಲಿ ಬಂದಾಗ ಸುಮ್ಮನೆ ದನ ಕುತ್ಕೊಂಡಿದ್ರಿ ಋಷಿಗಳು. ಆ ಕಾಡು ದಾಟಿ ಹೋಗ್ಬೇಕನ್ನೋದ್ರೊಳಗೆ ಖಾಲಿ ಮಂದಿ ಹಿರಿಮೆ ಕಡಿತಿರ್ತ ಗುರುಗಳಿಗೆ. ಅವಾಗ ಚಕ್ಕ ಚೀರಿ ಬಿಟ್ರಂತ ಗುರುಗಳು.
ಆ ಕಾಡ ದಾಟಿ ಹೋಗ್ಬೇಕನ್ನೋವಾಗ ಒಂದು ಇರುವಿ ಕಡಿತಂತ ಚಟ್ನೆ ಚೀರ್ಬಿಟ್ರೆ ಗುರುಗಳು. ಅವಾಗ ಆ ಶಿಷ್ಯರೊಳಗ ಬಹಳ ಶೆಣೆ ಇದ್ನಂತ. ಅಲ್ಲ ಅಲ್ಲಿ ದೊಡ್ಡದ ಕುರೂರಿಯಾಗಿರುವಂತ ಹುಲಿ ಬಂದಂಗ ದೇವ್ರ ಕುಂತಂಗ ಹಂಗ ಕುಂತಿದ್ರಿ, ಇಲ್ಲಿ ಸಣ್ಣ ಇರುವಿ ಕಡದ ದೇವ್ ಚೀರ ಕುಂತಿರಲ್ಲ, ಏನಿದು ಅಂತ ಕೇಳಿದ ನಮ್ಮ ಶಿಷ್ಯ. ಅರ್ಥ ಆಗತ್ತ? ಅಲ್ಲಿ ಕ್ರೂರ ಪ್ರಾಣಿ ಮನುಷ್ಯನ ಕೊಂದು ತಿನ್ನುವಂತಹ ಕ್ರೂರ ಪ್ರಾಣಿ ಹುಲಿ ಬಂದಾಗ ದೇವ್ರ ಕುಂತಂಗ ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಂತಿದ್ರಿ, ಇಲ್ಲಿ ಊರು ದಾಟಬೇಕಾದ್ರೆ ಒಂದು ಸಣ್ಣ ಕಟ್ಟಿರಿ ಕಳೆದಾಗ ಚಟ್ನಿ ದೇವ್ ಚೀಲಂಗ್ ಸೀರ್ತಿರಲ್ಲ ಯಾಕೆ ಅಂತೀರ ಅಂತ ಕೇಳಿದಾಗ ಅವಾಗ ಅಂದ್ರಂತ, ಅವಾಗ ದೊಡ್ಡ ಕ್ರೂರ ಹುಲಿ ಬಂದಾಗ ನಾನು ಭಗವಂತನ ಜೊತೆ ಇದ್ದೆ. ದೊಡ್ಡ ಕ್ರೂರಿ ಹುಲಿ ಬಂದಾಗ ನಾ ಭಗವಂತನ ಜೊತೆ ಇದ್ದೆ, ಅವಾಗ ನನಗೇನು ಹೆದರಿಕೆ ಇದ್ದಿದ್ದಿಲ್ಲ. ಈ ಕಟ್ಟಿರುವೆ ಕಡೆಯುವಾಗ ನಾನು ನಿಮ್ಮ ಜೊತೆ ಅದೀನಿ, ಅದಕ್ಕೆ ಒಂದಿಷ್ಟು ಚೀರಿದೆ ಅಂತ ಅನ್ನುವಂತ ಮಾತನ್ನು ಗುರುಗಳು ಹೇಳಿದ್ರು. ಅಂದ್ರ ಯಾರು ಸಾಕ್ಷಾತ್ ಭಗವಂತನ ಜೊತೆ ಇರ್ತಾರ ಅವ್ರಿಗೆ ಏನೂ ಹೆಚ್ಚು ಕಡಿಮೆ ಆಗೋದಿಲ್ಲ ಅಂತ. ಯಾವತ್ತು ನಾವು ಭಗವಂತ ನಿನಗೆ ಅವಶ್ಯಕತೆ ಇಲ್ಲ ಅಂತ ಭಗವಂತನನ್ನು ಮರಿತೀವಿ, ಅವತ್ತ ಅನೇಕ ಕಷ್ಟಗಳಿಗೆ, ನಷ್ಟಗಳಿಗೆ, ನೋವುಗಳಿಗೆ ಒಳಗಾಗ್ತೀವಿ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಮತ್ತು ಗುಡಿಗುಂಡಾರಗಳಲ್ಲಿ, ದೇವಸ್ಥಾನಗಳಲ್ಲಿ ಉಪಯೋಗ ಮಾಡುವಂತಹ ಪ್ರತಿಯೊಂದು ವಸ್ತುಗಳನ್ನು ನೋಡ್ರಿ, ಅವು ಪರರಿಗೆ ಉಪಕಾರ ಮಾಡು ಅನ್ನುವಂಥದ್ದನ್ನೇ ತಿಳಿಸ್ತಾವ. ನೀವೆಲ್ಲ ತಗೊಂಡು ಹೊಂಟಿರ್ತಿರಲ್ಲ, ಏನ್ ತಗೊಂಡು ಹೋಗ್ತೀರಿ ಗುಡಿಗುಂಡಾರಗಳಿಗೆ? ಏನ್ ತಗೊಂಡು ಹೋಗ್ತೀರಿ? ಅವ ಕಾಯಿ, ಕರ್ಪೂರ, ಹೂವು, ಊದುಬತ್ತಿ ಅಲ್ಲ, ಇವನ್ನೆಲ್ಲ ತಗೊಂಡು ಹೋಗ್ತಿರವ. ಕಾಯಿ ದೇವಸ್ಥಾನಕ್ಕೆ ಒಯ್ತೀರಿ, ಒಯ್ಯುವಾಗ ಏನೋ ಯಾಕೊಂತೀವಿ ಅಂದ್ರ ಕಾಯಿ ಕರ್ಪೂರ ಒಯ್ಯಾಕೊಂತೀನಿ ಅಂತ ಹೇಳ್ತೀರಿ. ಹೊಳೆ ಬರುವಾಗ ಯಾರ ಕೇಳಿದ್ರ ಪ್ರಸಾದ ತಗೊಂಡು ಬಂದಿವಿ ಅಂತ ಹೇಳ್ತೀವಿ. ಅಲ್ಲಿ ಒಂದು ಸತ್ಯ ತಿಳ್ಕೊಳ್ಬೇಕೇನು, ಕಾಯಿ ತಗೊಂಡು ಹೋಗಿ ಹೊಡಿತಿರಲ್ಲ, ಒಡೆದಾಗ ಒಳಗ ಕೊಬ್ಬರಿ ಚೆಂದಿದ್ರ ಅದರನ್ನೇ ಕೇಳ್ತೀರಿ. ಮಸ್ತ್ ಇಡ್ಲಿ ಹಾಕಿವ್ರಿ ಮನ್ಯಾಗ, ಇಡ್ಲಿ ಸಾಂಬಾರ್ ಹೌದಾ. ಕಾಯಿ ಒಳಗೆ ಕೊಬ್ಬರಿ ಕೆಟ್ಟಿದ್ರು ಅದನ್ನ ಏನ್ ಮಾಡ್ತೀರಿ? ತಿಪ್ಪಿ ಒಳಗೆ ಎಸಾಕ್ತೀರಿ. ಕಾಯಿ ಒಳಗ ಕೊಬ್ಬರಿ ಕೆಟ್ಟಿದ್ರ ತಿಪ್ಪಿ ಒಳಗೆ ನೀವು ಆ ಕಾಯಿಯನ್ನು ಒಯ್ದು ತಿಪ್ಪಿ ಒಳಗೆ ಎಸಾಕ್ತೀರಿ. ಈ ಕಾಯಿಯೊಳಗು ಕೊಬ್ಬರಿ ಕೆಟ್ಟಿದ್ರ, ಕೊಬ್ಬರಿ ಅಂದ್ರೆ ಅರಿವು ಅಂತ, ಕಾಯಿ ಒಳಗ ಕೊಬ್ಬರಿಗೆ ಇಟ್ಟಿದ್ರ ಅದನ್ನು ತಿಪ್ಪಿ ಒಳಗೆ ಎಸಾಕ್ತಿರಿ. ಈ ಕಾಯಿ ಒಳಗ ಕೊಬ್ಬರಿಗೆ ಇಟ್ಟಿದ್ರ ಅಂದ್ರೆ ಅರಿವಿಗೆ ಇಟ್ಟಿದ್ರ ಇದನ್ನು ಒಯ್ದು ಒಂದಿನ ಸ್ಮಶಾನದಾಗ ಎಸಾಕ್ತಾರೆ. ಇಷ್ಟ ವ್ಯತ್ಯಾಸ. ಅದ್ರೊಳಗ ಕೊಬ್ಬರಿ ಕೆಡಬಾರ್ದು, ಇದ್ರೊಳಗ ಕೊಬ್ಬರಿ ಕೆಡಬಾರ್ದು. ಖಬರ್ ಅಂದ್ರೆ ಅರಿವು ಜ್ಞಾನ ಅಂತ, ಅಂದ್ರೆ ಅಜ್ಞಾನಿಯಾಗಿ ವರ್ತನೆ ಮಾಡಬಾರ್ದು ಅಂತ. ಅದ್ರೊಳಗೆ ಕೊಬ್ಬರಿ ಚೆನ್ನಾಗಿದ್ರೆ ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ, ಕೊನೆ ಮನೆಗೆ ಹೋಯ್ದು ಕಮ್ಮು ಭಗವಂತನ ಪ್ರಸಾದ ಅಂತ ತಗೊಳ್ತೀವಿ, ಹೌದಲ್ಲ. ಆ ರೀತಿಯಾಗಿ ಆ ಕಾಯಿ ಒಂದು ಸಂದೇಶವನ್ನು ಕೊಡುತ್ತೆ. ಇನ್ನ ಕರ್ಪೂರ ಏನು ಸಂದೇಶ ಕೊಡುತ್ತ? ಭಗವಂತನಿಗೆ ಬೆಳಕನ್ನು ಕೊಡುವಾಗ ನೀ ಬಾಳು ಅಂತ. ನಿನಗೆ ಎಷ್ಟ ಕಷ್ಟ ನಷ್ಟಗಳು ಬಂದರೂ ಸಹಿತ ಇನ್ನೊಬ್ಬರಿಗೆ ಕಷ್ಟ ನಷ್ಟ ಕೊಡೋದಕ್ಕೆ ಹೋಗಬೇಡ. ನಿನಗೆ ಎಷ್ಟ ಕಷ್ಟಗಳು ಬಂದರೂ ತಡ್ಕೊಂಡು ಇನ್ನೊಬ್ಬರಿಗೆ ಆನಂದವನ್ನು ಉಂಟು ಮಾಡು, ಇನ್ನೊಬ್ಬರಿಗೆ ಬೆಳಕನ್ನು ನೀ ಕೊಡುವಂತ ತಿಳ್ಕೊಂಡು ಕರ್ಪೂರ ಕಲಿಸ್ಕೊಡೋದು. ಇನ್ನ ಊದುಬತ್ತಿ ಏನ್ ಮಾಡುತ್ತ? ತಾನು ಸುಟ್ಟುಕೊಂಡು ಇನ್ನೊಬ್ಬರಿಗೆ ಸುವಾಸನೆಯನ್ನು ಕೊಡುತ್ತ. ಹೂವು ಏನ್ ಮಾಡುತ್ತ? ತಾನು ಸೃಷ್ಟಿ ಮಾಡಿರುವಂತ ಭಗವಂತನ ತಲೆಯನ್ನೇ ಏರುತ್ತ, ಹೌದಲ್ಲ. ಬದುಕಿರೋದು ಒಂದೇ ದಿನ ಬದುಕಿದ್ರು ಸಹಿತ ತಾನು ಸೃಷ್ಟಿ ಮಾಡಿರುವಂತ ಭಗವಂತನ ತಲೆಯನ್ನು ಏರುತ್ತ ಅಂತಂದ್ರೆ ಎಷ್ಟು ಶ್ರೇಷ್ಠವಾದ ಜನ್ಮ, ಹೂವಿನ ಜನ್ಮ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಭಗವಂತ ಸೃಷ್ಟಿ ಮಾಡಿರುವಂತಹ ನಮ್ಮ ಬದುಕು ಸಹಿತ ಆಗಬೇಕು ಅಂತ. ಲೇಷನಿಸಿಕೊಂಡು 5 ದಿನ ಬದುಕಿದರೇನು, ಲೇಷನಿಸಿಕೊಂಡು 4 ದಿನ ಬದುಕಿದರೇನು, ಲೇಷನಿಸಿಕೊಂಡು 3 ದಿನ ಬದುಕಿದರೇನು, ಲೇಷನಿಸಿಕೊಂಡು 2 ದಿನ ಬದುಕಿದರೇನು, ಲೇಷನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ. ಹೌದಪ್ಪ, ಇದ್ದ ಬಹಳ ಒಳ್ಳೆಯವ ಇದ್ದ, ಎಂತ ಪುಣ್ಯಾತ್ಮ ಇದ್ದ, ಕಷ್ಟ ಅಂತ ಹೋದವರಿಗೆ ಬಹಳ ಹೆಲ್ಪ್ ಮಾಡ್ತಿದ್ದ, ಯಾರಿಗೂ ಹಾಗೆ ಕಳಿಸ್ತಿದ್ದಿಲ್ಲ. ಭಗವಂತ ಏನೋ 4 ದಿನ ಅವನ ಇರೋದಕ್ಕೆ ಬಿಡಬೇಕಾಗಿತ್ತು ಅಂತ ತಿಳ್ಕೊಂಡು ಅನ್ನುವಾಗ ಬದುಕಬೇಕಂತ. ಹೋಗಿದ್ದು ಚಲೋ ಆಯ್ತು ಬಿಡು, ಅನ್ನುವಂಗ ಬದುಕಬಾರದು ಅಂತ. ಅದಕ್ಕೆ ಬರೀತಾರ ಅವರು, ಮಂದಿಯ ಬಾಯಾಗ ಚೆಂದಾಗಿ ಇರಬೇಕ ನಂದಿಯ ಶಿವನ ದಯದಿಂದ, ನಂದಿಯ ಶಿವನ ದಯದಿಂದ ಹೋಗುವಾಗ ಮಂದಿಯ ಬಾಯಾಗ ಇರಬೇಕ ಅಂತ. ಮಂದಿಯ ಬಾಯಿಯೊಳಗಿರಬೇಕು ಅಂತ ಬರೆದ್ರು. ಬಾಯಿಯೊಳಗಿರೋದು ಅಂತಂದ್ರೆ ಈಗ ಹೇಳಿತಾನೆ, ಇನ್ನೊಂದು 4 ದಿನ ಇರ್ಬೇಕಾಗಿತ್ರಿ, ಪಾಪ ಎಂತ ಒಳ್ಳೆಯ ವ್ಯಕ್ತಿ ಇದ್ದ, ಕಷ್ಟ ಅಂತ ಬಂದವರಿಗೆ ಹಾಗೆ ಕಳಿಸ್ತಿದ್ದಿಲ್ಲ, ಇದು ಬಾಯಿಯೊಳಗಿರೋದು ಅಂತ. ಇನ್ನು ಹಲ್ಲಾಗಿರಬಾರದು. ಹಲ್ಲಾಗಿರೋದು ಅಂತಂದ್ರೆ ಎಟ್ಟರೆ ಉಳಿತೈತೆ, ಇದ್ರೆ ಹೆಣ ಎತ್ತಿಗೆ ಮೊದಲ ಹೋಗ್ಬಾರ್ದು, ಆ ಕಡೆ ಶಟರು ಅಂತಿರ್ತಾರಲ್ಲ, ಸಿಟ್ಟು ಬಂದಾಗ ತಾಯಿಂದಿರಲ್ಲ ಅಂತಿರ್ತಿರಲಿಲ್ಲವ ನೀವು. ಅದಕ್ಕ
ಹಲ್ಲಾಗಿರಬಾರದು, ಬಾಯಿ ಒಳಗಿರಬೇಕು ಅಂತ. ಆ ರೀತಿಯಾಗಿ ಬದುಕುವಂತಹ ಪ್ರಯತ್ನವನ್ನ ನಾವೆಲ್ಲ ಮಾಡಬೇಕು ಅಂತ. ಈಗ ನೀವು ಸಾಯಂಕಾಲ ರಥೋತ್ಸವವನ್ನು ಮಾಡ್ತೀರಿ, ಎಲ್ಲಿಗೆ ಒಯ್ತೀರಿ? ಅದನ್ನು ಹೇಳ್ಕೊಂಡು ಪಾದಗಟ್ಟೆಯನ್ನು ವರೆಗೂ ಒಯ್ತಿರಲ್ಲ, ಒಯ್ದು ಮತ್ತೆ ತಗೊಂಡು ಬರ್ತೀರಿ. ಇದು ಸಹಿತ ಒಂದು ರಥ, ಒಂದು ತೇರು. ಅದಕ್ಕೆ ಬರೀತಾರ ಅವರು, ತೇರು ಸಾಗಿ ತಮ್ಮ ನೋಡಿರೆ ಈ ದೇಹವೆಂಬ ತೇರು ಸಾಗಿ ತಮ್ಮ ನೋಡಿರೆ. ಇದು ಒಂದು ತೇರು, ದೇಹ ಅನ್ನುವಂಥದ್ದು ತೇರು. ಮುಕ್ತಿ ಎನ್ನುವಂತಹ ಪಾದಗಟ್ಟಿಯವರೆಗೆ ಇದನ್ನು ಸಹಿತ ನಾವು ಎಳ್ಕೊಂಡು ಹೋಗ್ಬೇಕಾಗೈತಿ. ಈ ಶರೀರ ಅನ್ನುವಂತಹ ತೇರನ್ನ, ಮುಕ್ತಿ ಅನ್ನುವಂತಹ ಪಾದಗಟ್ಟಿಯವರೆಗೆ ನಾವು ಸಹಿತ ಎಳ್ಕೊಂಡು ಹೋಗ್ಬೇಕಾಗೈತಿ. ಹೆಂಗೆ ಎಳ್ಕೊಂಡು ಹೋಗ್ಬೇಕು? ಪವಿತ್ರ ಭಾವನೆಯಿಂದ, ಅಂದ್ರೆ ಸುಂದರವಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತ. ಇದ್ರೊಳಗೆ ಹಾಕಬಾರ್ದು, ಏನೋ ಕೆಟ್ಟದ್ದು ಹಾಕಬಾರದು. ಇದು ಒಮ್ಮೇನಾದ್ರೂ ಹೆಚ್ಚು ಕಡಿಮೆ ಆಯ್ತಂದ್ರೆ, ಭಗವಂತ ಕೊಟ್ಟಿರುವಂತಹ ಈ ಶರೀರ ಒಮ್ಮೇನಾದ್ರೂ ಹೆಚ್ಚು ಕಡಿಮೆ ಆಯ್ತಂದ್ರೆ ಮತ್ತೆ ಮೊದಲಿದ್ದಂಗೆ ಆಗೋದಿಲ್ಲ. ಎಷ್ಟು ಕೋಟಿ ಕೊಟ್ಟರು ಆಗೋದಿಲ್ಲ, ಎಷ್ಟು ಲಕ್ಷ ಕೊಟ್ಟರು ಆಗೋದಿಲ್ಲ. ಹೌದಲ್ಲ? ಬಹಳ ಕಿಮ್ಮತ್ತಿನ ವಸ್ತು ಇದು. ಅದಕ್ಕೆ ಭೂಮಿ ಮೇಲೆ ಯಾರು ನಿಜವಾದ ಸಿರಿವಂತ? ಆರೋಗ್ಯವಂತನೇ ನಿಜವಾದ ಸಿರಿವಂತ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಕೋಟಿಗಟ್ಟಲೆ ತಿನ್ನೋದಕ್ಕಿದ್ರು ಆರೋಗ್ಯ ಸರಿ ಅಂದ್ರೆ ತಗೊಂಡು ಏನ್ ಮಾಡ್ತೀರ? ಅದನ್ನೆಲ್ಲ ಒಳಗೆ ಮುಂಚೆ. ಹೌದಲ್ಲ? ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಇವತ್ತು ಸಾಕ್ಷಾತ್ ಆ ಭಗವಂತ ಅನೇಕ ಕಡೆ ತಿರುಗಿ ಬಂದು ಇಲ್ಲಿ ಕೆರೆಯ ಕಟ್ಟೆಯ ಮೇಲೆ ಬಂದು ಸಮಾಧಿಯಾಗಿ ನಮ್ಮನ್ನೆಲ್ಲ ಉದ್ಧಾರ ಮಾಡಕ್ಕಾಗಿ ಇಲ್ಲಿ ಉದ್ಭವ ಆಗ್ಯಾನಂತಂದ್ರೆ ನಮ್ಮಂತ ಪುಣ್ಯವಂತರು ಯಾರ್ರಿ? ಅದಕ್ಕೊಂದು ಜೋರಾಗಿ ಚಪ್ಪಾಳೆ ಹೊಡಿ. ನಾವು ಇಂತಹ ಪುಣ್ಯವಂತರು, ಸಾಕ್ಷಾತ್ ಭಗವಂತನೇ ಇಲ್ಲಿ ಬಂದು ನೆಲೆಸ್ಯಾನಂತಂದ್ರೆ ನಮ್ಮಂತ ಪುಣ್ಯವಂತರು ಯಾರು? ಹೌದಲ್ವ? ಅದಕ್ಕಾಗಿ ಇಂತಹ ಪವಿತ್ರ ಸ್ಥಾನಕ್ಕೆ ಒಂದಿಷ್ಟು ಸೇವೆಯನ್ನ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಈ ಒಂದು ಪದ್ಯವನ್ನು ಕೇಳಿ ಮತ್ತೆ ಪ್ರವಚನವನ್ನು ಮುಂದುವರಿಸ. ಸುಖವನು ನೀಡಿದ ಸುಖವನು ನೀಡಿದ ದೇವರಿಗೊಂದಿನ ಮನದೇ ಭಜಿಸಲಿಲ್ಲ. ಸುಖವನು ನೀಡಿದ ದೇವರಿಗೊಂದಿನ ಮನದಿ ಭಜಿಸಲಿಲ್ಲ. ಹೇ ಮನವೇ ಮನವೇ ಮನವೇ, ಎಷ್ಟೋ ಜನ್ಮ ತಿರುಗಿ ಮಾನವ ಜನ್ಮಕ ಬಂದೆಲ್ಲ. ಮನವೇ ಮನವೇ, ಎಷ್ಟೋ ಜನ್ಮ ತಿರುಗಿ ಮಾನವ
ಸಿಲುಕಿದೆಯಲ್ಲ ಅವರಿಗಾಗಿ ಅವ ಇವರಿಗೆ ಮೋಸಿಸಿ ಹಣವ ಗಳಿಸಿದೆಲ್ಲ ಹೆಂಡರು ಮಕ್ಕಳು ಮಾಯ ಮೋಹದಲ್ಲಿ ನೀ ಸಿಲುಕಿದೆಯಲ್ಲ ಅವರಿಗಾಗಿ ಅವ ಇವರಿಗೆ ಮೋಸಿಸಿ ಹಣವ ಗಳಿಸಿದೆಲ್ಲ ನಿನಗೆ ಬೇಕಾದ ವಸ್ತು ಇಲ್ಲಿ ತನ ನೀನೇನು ಗಳಿಸಿಲ್ಲ ನಿನಗೆ ಬೇಕಾದ ವಸ್ತು ಇಲ್ಲಿ ತನ ನೀನೇನು ಗಳಿಸಿಲ್ಲ ನೀನು ಹೋಗುವಾಗ ನಿನಗಾಗಿದ್ದವರ್ಯಾರು ಬರೋದಿಲ್ಲ ನೀನು ಹೋಗುವಾಗ ನಿನಗಾಗಿದ್ದವರ್ಯಾರು ಬರೋದಿಲ್ಲ ಯಾರು ಬರೋದಿಲ್ಲ ಮಾನವ ಜನ್ಮಕ ಹುಟ್ಟಿ ಬಂದಿದು ಯಾಕ ತಿಳಿಯಲಿಲ್ಲ ಮಾನವ ಜನ್ಮಕ ಹುಟ್ಟಿ ಬಂದಿದು ಯಾಕ ತಿಳಿಯಲಿಲ್ಲ ಗುರುವಿನ ಕರುಣೆ ಆಗದೆ ಹೋದರೆ ಮುಕ್ತಿ ನಿನಗಿಲ್ಲ ಗುರುವಿನ ಕರುಣೆಯು ಆಗದೆ ಹೋದರೆ ಮುಕ್ತಿ ನಿನಗಿಲ್ಲ ಮನವೇ ಮುಕ್ತಿ ನಿನಗಿಲ್ಲ ಬಡ್ಡಿಗೆ ಬಡ್ಡಿ ಬೆಳೆಸಿ ಬಡವರ ಕುತ್ತಿಗೆ ಕೊಯ್ದಲ್ಲ ಬಡ್ಡಿಗೆ ಬಡ್ಡಿ ಬೆಳೆಸಿ ಬಡವರ ಕುತ್ತಿಗೆ ಕೊಯ್ದಲ್ಲ ಮನಿಗೆ ಬಂದ ಭಿಕ್ಷುಕರಿಗೆ ಒಂದಿನ ದಾನ ಮಾಡಲಿಲ್ಲ ಹೇ ಮನವೇ 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 ಬಡ್ಡಿಗೆ ಬಡ್ಡಿ ಬೆಳೆಸಿ ಬಡವರ ಕುತ್ತಿಗೆ ಕೊಯ್ದಲ್ಲ ಮನಿಗೆ ಬಂದ ಭಿಕ್ಷುಕರಿಗೆ ಒಂದಿನ ದಾನ ಮಾಡಲಿಲ್ಲ ಮನಿಗೆ ಬಂದ ಭಿಕ್ಷುಕರಿಗೆ ಒಂದಿನ ದಾನ ಮಾಡಲಿಲ್ಲ ಸುಖವನ್ನು ನೀಡಿದ ದೇವರಿಗೊಂದಿನ ಮನದಿ ಬಡಿಸಲಿಲ್ಲ ಸುಖವನ್ನು ನೀಡಿದ ದೇವರಿಗೊಂದಿನ ಮನದಿ ಬಡಿಸಲಿಲ್ಲ ಕಾಲವಿಧಿ ಬಂದು ಕಸಕ್ಕು ಒಂದಿನ ಹೋಗೋದು ಮರೆತಲ್ಲ ಸುಖವನ್ನು ನೀಡಿದ ದೇವರಿಗೊಂದಿನ ಮನದಿ ಬಡಿಸಲಿಲ್ಲ ಕಾಲವಿಧಿ ಬಂದು ಕಸಕ್ಕು ಒಂದಿನ ಹೋಗೋದು ಮರೆತಲ್ಲ ಮನವೇ ಹೋಗೋದು ಮರೆತಲ್ಲ ಎಷ್ಟೋ ಜನ್ಮ ತಿರುಗಿ ಮಾನವ ಜನ್ಮಕ ಬಂದೆಲ್ಲ ಇದು ಒಂದು ಜನ್ಮ ಹೋದರ ಮಾನವ ಜನ್ಮ ಬರೋದಿಲ್ಲ ಮಾನವ ಜನ್ಮಕ ಹುಟ್ಟಿ ಬಂದಿದು ಯಾಕ ತಿಳಿಯಲಿಲ್ಲ ಗುರುವಿನ ಸ್ಮರಣೆ ಗುರುವಿನ ಕರುಣೆ ಆಗದೆ ಹೋದರೆ ಮುಕ್ತಿಯು ನಿನಗಿಲ್ಲ ಗುರುವಿನ ಸ್ಮರಣೆ ಆಗದೆ ಹೋದರೆ ಮುಕ್ತಿಯು ನಿನಗಿಲ್ಲ ಮುಕ್ತಿಯು ನಿನಗಿಲ್ಲ ಮುಕ್ತಿಯು ನಿನಗಿಲ್ಲ ಮುಕ್ತಿ ನಿನಗಿಲ್ಲ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವರ ಹರ ಮಹದೇವ ದೇವ ಅದಕ್ಕಾಗಿಯೇ ಹೂವಿನ ರಥೋತ್ಸವ ಮುತ್ತಿನ ರಥೋತ್ಸವವನ್ನು ಅವು ಸಂದೇಶ ಕೊಡ್ತಾವ ನಮಗ ಏನು ಸಂದೇಶ ಕೊಡ್ತಾವು ಯಾವ ರೀತಿಯಾಗಿ ಆ ತೇರನ್ನು ಎಳೆದುಕೊಂಡು ಹೋಗುವುದರ ಮೂಲಕವಾಗಿ ನೀವು ವಿಜೃಂಭಣೆಯಿಂದ ಭಗವಂತನ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗ್ತಿರಲ್ಲ ಅದೇ ರೀತಿ ಇದು ಒಂದು ತೇರು ಇದನ್ನೂ ಸಹಿತ ವಿಜೃಂಭಣೆಯಿಂದ ಭಕ್ತಿಯಿಂದ ಮುಕ್ತಿ ಅನ್ನುವಂತಹ ಪಾದುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕನ್ನುವಂತಹ ಸಂದೇಶವನ್ನು ಕೊಡ್ತಾ ಕೊಡ್ತಾ ಹೋಗುತ್ತದೆ. ಅರ್ಥ ಆಗುತ್ತಾ? ಅದಕ್ಕಾಗಿ ಇವತ್ತು ಬಹುಶಃ ಕಾರ್ತಿಕದ ಇಂತಹ ಒಂದು ಪವಿತ್ರ ಮಾಸದಲ್ಲಿ
ಕಾರ್ತಿಕದ ನಿಮಿತ್ತವಾಗಿ ಆ ಬಸವೇಶ್ವರನ ಕಾರ್ತಿಕದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಅಧ್ಯಾತ್ಮದ ಪ್ರವಚನ, ಇಂಥ ಕಾರ್ಯಕ್ರಮ ಶುಭ ಸಂದರ್ಭ. ಇವತ್ತು ನಾವು ದೀಪವನ್ನು ಬೆಳಗಿಸುವಂತಹ ಸಂಸ್ಕೃತಿಯನ್ನ ಕಲ್ಕೊಳ್ಬೇಕೆ ಹೊರತಾಗಿ, ಮಕ್ಕಳಿಗೆ ಕಲಿಸಬೇಕೆ ಹೊರತಾಗಿ ದೀಪವನ್ನು ಆರಿಸುವಂತಹ ಸಂಸ್ಕೃತಿಯನ್ನ ಕಲ್ಕೊಳ್ಬಾರದು ಅಂತ. ನಮ್ಮ ಭಾರತೀಯ ಸಂಸ್ಕೃತಿ ಅಂತಂದ್ರೆ ದೀಪವನ್ನು ಹಚ್ಚುವಂಥದ್ದು, ದೀಪವನ್ನು ಬೆಳಗಿಸುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯ ಹೊರತಾಗಿ ದೀಪ ಆರಿಸುವಂಥದ್ದು ನಮ್ಮ ಸಂಸ್ಕೃತಿ ಅಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ತೀವಿ. ನಿಮ್ಮ ಮನೆಯಲ್ಲಿ ನಿಮ್ಮ ಮಗನ ಹುಟ್ಟಹಬ್ಬ ಇದ್ದಂತಹ ಸಂದರ್ಭದಲ್ಲಿ, ನಿಮ್ಮ ಮೊಮ್ಮಕ್ಕಳ ಹುಟ್ಟಹಬ್ಬ ಇದ್ದಂತಹ ಸಂದರ್ಭದಲ್ಲಿ ಒಂದು ಕ್ವಿಂಟಾಲ್ ಕೇಕ್ ತಂದು ಮ್ಯಾಗ ಮೇಣಬತ್ತಿ ಅಂತ ಊದಿಸಿ ಬರ್ತಡೇ ಮಾಡಬಾರದು. ಹಂಗಂದ್ರೆ ಅದರ ತರಬಾಗನ್ರಿ ಕೇಕ್ ಅಂತ ಭಾಳ ಮಂದಿ ತಿಳಿಯೋ ಪ್ರಶ್ನೆ ಬಂದಿರ್ತದೆ. ನಮಗೇನು ಕೇಕ್ ತರೋದಕ್ಕೆ ಅಭ್ಯಂತರ ಇಲ್ಲ. ನೀವು ಕೇಕ್ ಎಲ್ಲ ತಗೊಂಡ್ ಬರ್ರಿ, ಸ್ವೀಟ್ ಎಲ್ಲ ತಗೊಳ್ಕೊಂಡ್ ಬರ್ರಿ, ಏನಾದ್ರು ತೆಗೆದುಕೊಂಡ್ ಬರ್ರಿ. ಆದ್ರ ಅದಕ್ಕಿಂತಲೂ ಮುಂಚೆ ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರೆದುಕೊಂಡು ಬಂದು ಭಗವಂತನ ದೀಪವನ್ನ ಬೆಳಗಿಸಿ ಮುಂದೆ ನೀವು ಬೇಕಾದನ್ನ ಮನೆಯೊಳಗೆ ತಿನ್ನಿಸಿ, ನಮಗೆ ಅಭ್ಯಂತರ ಏನೂ ಇಲ್ಲ ಅಂತ. ನೀವು ಅಪ್ಪಿತಪ್ಪಿ ಏನಾದ್ರು ಉಪ್ಪು ಅಂತ ತಿಳ್ಕೊಂಡು ಕೇಕ್ ಮೇಲೆ ದೀಪ ಇಟ್ಟು ಉದೋದನ್ನ ಆರಿಸೋದನ್ನ ಕಲಿಸಿದ್ರಿ ಅಂದ್ರೆ ನಾಳೆ ನಿಮ್ಮ ಮನೆ ದೀಪನೂ ಆರಿಸುವಂತ ಮಗ ಅಂತ ಆಗ್ತಾನೆ. ನಿಮ್ಮ ಮನೆಯಲ್ಲಿ ನೂರಾರು ಸ್ವೀಟ್ ತರಿಸ್ರಿ, ನಮ್ದೇನು ಅಭ್ಯಂತರ ಇಲ್ಲ, ತಿನ್ನಿಸ್ರಿ, ಪ್ರೀತಿ ಮಾಡ್ರಿ, ಕಾಳಜಿ ಮಾಡ್ರಿ. ಅದ್ರ ದೀಪ ಆರಿಸುವಂಥದ್ದನ್ನು ಮಾತ್ರ ಕಲಿಸಬೇಡ್ರಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಒಂದು ವಿಚಾರ ಮಾಡ್ರಿ, ಇಲ್ಲಿ ಕಾರ್ತಿಕದ ಮಾಸದಲ್ಲಿ ತಾವೆಲ್ಲ ಭಗವಂತನ ಸನ್ನಿಧಾನವನ್ನು ದೀಪ ಹಚ್ತೀರಿ. ಒಂದು ದೀಪದ ಮುಂದೆ ಒಂದಲ್ಲ ಎರಡಲ್ಲ ಸಾವಿರ ಲಕ್ಷ ದೀಪ ಹಚ್ಚಿದರೂ ಸಹಿತ ಎಲ್ಲ ದೀಪಗಳು ಸಮನಾಗಿ ಉರಿತಾವು, ಹೌದಲ್ರಿ? ಇದು ದೀಪದ ತಾಕತ್ತು ನೋಡಿ. ಅಸತೋಮ ಸತ್ಗಮಯ ಅಂತ ಬರೆದ ನಮ್ಮ ಮಹರ್ಷಿಗಳು ಕತ್ತಲೆಯಿಂದ ಬೆಳಕಿನ ಸಂಸ್ಕೃತಿಯ ಕಡೆ ಕರೆದುಕೊಂಡು ಹೋಗುವಂಥದ್ದು ನಮ್ಮ ಪವಿತ್ರ ದೇಶ ಅನ್ನುವಂಥದ್ದನ್ನ ಅವಾಗ ಸಾವಿರಾರು ವರ್ಷಗಳ ಹಿಂದೆ ಕರೆ ಕೊಟ್ಟರು ನಮಗೆ. ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಂತ. ಇವತ್ತು ಒಂದು ದೀಪದ ಮುಂದೆ ಸಾವಿರಾರು ದೀಪ ಹಚ್ಚಿದ್ರು ಸಹಿತ ಸಾವಿರಾರು ದೀಪ ಹತ್ತಾವ. ಅದ ಒಂದು ಲೈಟ್ ಇನ್ನೊಂದು ಲೈಟ್ ಹಿಡಿದ್ರೆ ಹತ್ತತ್ತಾನ್ರಿ, ಮತ್ತೆ ವೋಲ್ಟೇಜ್ ಕಡಿಮೆ ಹಾಕೊಂತ ಹೋಗುತ್ತೆ. ಆದ್ರೆ ಒಂದು ದೀಪದಿಂದ ಸಾವಿರ ಅಲ್ಲ ಕೋಟಿ ದೀಪವನ್ನು ಸಹಿತ ಹಚ್ಚಬಹುದು ಅಂತ. ಇದು ನೋಡಿ ನಿಜವಾದ ಸಂಸ್ಕೃತಿ ಅಂತ. ಅದಕ್ಕಾಗಿ ಭಗವಂತನ ಮುಂದೆ ನಾವು ದೀಪವನ್ನು ಹಚ್ಚಿ ಇವನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಪ್ಪ, ನನ್ನ ಮಗನಿಗೆ ಒಳ್ಳೆಯ ಭವಿಷ್ಯತ್ತನ್ನು ಕೊಡಪ್ಪ, 4 ಮಂದಿಗೆ ಬೇಕಾಗುವಂತೆ ಬದುಕುವಂತಹ ಸದ್ಬುದ್ಧಿಯನ್ನೇ ಇವನಿಗೆ ನನ್ನ ಮಗನಿಗೆ ಕೊಡು ಭಗವಂತ ಅಂತ ತಿಳ್ಕೊಂಡು ಭಗವಂತನ ಮುಂದೆ ಪ್ರಾರ್ಥನೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವಂಥದ್ದು ಕಲಿಸಬೇಕು ಹೊರತಾಗಿ ದೀಪ ಊದುವುದನ್ನು ಕಲಿಸಬಾರದು ಅಂತ. ಒಮ್ಮ ಈ ದೀಪಕ್ಕೂ ಸಹಿತ ಒಂದಿಷ್ಟು ಅಹಂಕಾರ ಬಂತಂತ. ಯಾರಿಗೆ? ದೀಪಕ್ಕೆ ಒಂದಿಷ್ಟು ಅಹಂಕಾರ ಬಂತಂತ. ಏನು ಎಲ್ಲರೂ ಸಾವಿರಾರು ಮಂದಿ ಬರ್ತಾರೆ, ಎಲ್ಲರೂ ನನಗ ಕೈ ಮುಗಿತಾರೆ. ಭಗವಂತ ಕೈ ಮುಗಿಯೋದಲ್ಲ, ನನಗ ಕೈ ಮುಗಿತಾರೆ. ಎಲ್ಲರೂ ಫಸ್ಟ್ ಬರ್ತಾರೆ, ನನ್ನ ತಲೆ ಮೇಲೆ ಹೆಂಗೆ ಕೈ ಆಡಿಸಿ ತಮ್ಮ ತಲೆ ಮೇಲೆ ಕೈ ಇಟ್ಕೊಂತಾರೆ. ನನಗ ಕೈ ಮುಗಿತಾರೆ ಅಂತ ಎದಕ್ಕೆ ಬಂತು? ದೀಪಕ್ಕೆ ಸಹಿತ ಒಂದಿಷ್ಟು ಅಹಂಕಾರ ಬಂತು ಅಂತ. ಅವಾಗ ಅಲ್ಲೇ ದೇವಸ್ಥಾನ ಹೊರಗೆ ಇಟ್ಟಿರುವಂತ ಮಡಿಕೆ ಅಂತ ಗಡಿಗೆ ಅಂತೂ ಹಂಗ ಅನ್ಬೇಡ. ಎಲ್ಲರೂ ನಿನಗ ಬಂದು ನಮಸ್ಕಾರ ಮಾಡೋದಿಲ್ಲ, ದೇವರಿಗೆ ನಮಸ್ಕಾರ ಮಾಡ್ತಾರ. ದೇವರ ಅದನಂತ ನಿನಗೆ ಕೈ ಮುಗಿತಾರೆ. ಎಲ್ಲರೂ ನಿನ್ನ ಭ್ರಮೆಯಾದ ನೀನೇ ನಮಸ್ಕಾರ ಮಾಡ್ತಾರ ಅಂತ. ಇಲ್ಲ, ನನಗೆ ನಮಸ್ಕಾರ ಮಾಡ್ತಾರ ಅಂತದು ಯಾವುದು? ದೀಪ. ಅಹಂಕಾರದಿಂದ ಮೆಡಲ ಪ್ರಾರಂಭ ಮಾಡ್ತು. ಒಂದು ದಿನ ಬೆಕ್ಕ ಬರ್ತಂತ. ಬೆಕ್ಕದ ನಿಮ್ಮನೆ ಅದಲ್ಲ, ಬೆಕ್ಕು ಅಂತ ಗುಡಿ ಒಳಗೆ ಗರ್ಭಗುಡಿ ಒಳಗೆ ಬಂದು ಪಣತೆಗಿನ ಎಣ್ಣೆ ಕುಡಿಯಕ್ಕೆ ಹೋಗಿತ್ತು. ಪೂಜಾರಿ ನೋಡಿದ, ಒಂದು ಕಾಲ ತೊಗೊಂಡು ಹೊಸ್ ಅಂತ ಹೊಡೆದ ಬಿಟ್ಟ. ಹೆಂಗ್ ಕುಡಿತೀರಿ ನೀವು? ಸೌಟು, ಅರಿಗೆ ಸೌಟು, ಏನವು ಲತ್ತುಗಣಿ ಸಿಕ್ಕರೆ ಮುಗಿದ ಹೊತ್ತದ ಕತಿ, ಬೆಕ್ಕಿನ ಕತಿ. ಅವನು ಬೆಕ್ಕು ಓಡಿಸಿದ. ಪೂಜಾರಿ ಬಂದು ಕರ ತೆಗೆದು ಓಡಿಸೋದಾಗ ಗದ್ದಲೊಳಗ ಅದು ಹೆದರಿ ಆ ಪಣತಿ ಮ್ಯಾಗ ಕಾಲಿಟ್ಟು ಟಣ್ಣ ಅಂತ ಜಿಗದು ಮುಂದೆ ಗಡಿ ಮ್ಯಾಗ ಒಂದು ಜಿಗಿದು ಹೊರಗೆ ಓಡಾಡ್ಬಿಡ್ತಾವ. ಈ ಪಣತಿ ಮ್ಯಾಗ ಕಾಲಿಟ್ಟು ಜಿಗಿದ ಪಣತಿನೂ ಟಪ್ ಅಂತ ಹೊಡೆದು ಬಿತ್ತು, ಡಬ್ಬಿ ಬಿತ್ತಂತ ಅಲ್ಲಿ ಪಣತಿ ಹೊಡಿತಿತ್ತ. ಅದು ಜಿಗಿದ ಹೊಡೆದ ಮುಂದೆ ಗಡಿಗೆನ ಹೊಡಿತಿದ್ದ. ಅವಾಗ ಪೂಜಾರಿಗೆ ಸಿಟ್ಟು ಬಂದಿದ್ರೆ ಹಾಕಿ ಬೆಕ್ಕು ಅಂತ ತಿಳ್ಕೊಂಡು ಆ ಗಡಿಗೆ ಪಣತಿ ಹೊಡೆದಿರುವಂತ ಗಡಿಗೆ 2 ಪಣತಿ ಹೋಗಿ ತಿಪ್ಪಿ ಒಳಗೆ ಹೋಗೋದು. ಅವಾಗ ಗಡಿ ಕೇಳ್ತಂದು, ಯಾಕಪ್ಪ ದೀಪಪ್ಪ ಇಲ್ಲಿ ಬಂದು ಬಿದ್ದೀಯಲ್ಲ ಅಂತ.
ಎಲ್ಲ ನನಗೆ ನಮಸ್ಕಾರ ಮಾಡ್ತಾರೆ, ನನಗೆ ನಮಸ್ಕಾರ ಮಾಡ್ತಾರೆ, ನನಗೆ ಕೈ ಮುಗಿತಾರೆ ಅಂತಿದ್ದೀರಾ, ಇಲ್ಲಿ ಬಂದು ಬಿದ್ದೀಯಲ್ಲ ಅಂತ. ಅವಾಗ ಅಂತದ್ದು ಇಲ್ಲ, ಸತ್ಯ ಗೊತ್ತಾಯ್ತು ನನಗಂತ. ಏನು ಸತ್ಯ ಗೊತ್ತಾಯ್ತು? ಇಬ್ರು ಮಣ್ಣಿಂದ ಆಗಿವಿ, ನಾವು ಸೊಕ್ಕಿನಿಂದ ಮರದಾಡ ಮನೆಗೆ ಮಣ್ಣಾಗ ನಮ್ಮನ್ನು ಹುಯ್ತಾರೆ ಅನ್ನುವಂತ ಸತ್ಯ ನನಗೆ ಗೊತ್ತಾಯ್ತಪ್ಪ ಅಂತಕೊಂಡು ಗಡಿಗೆ ಹೇಳ್ತಾನೆ. ಆ ದೀಪ ಪಣತಿ ಹೇಳ್ತಾನೆ. ಪಣತಿ ಆಗಿದ್ದು ಮಣ್ಣಿಂದಲೇ, ಆ ಗಡಿಗೆ ಆಗಿದ್ದು ಸಹಿತ ಮಣ್ಣಿಂದಲೇ ಅಲ್ಲ, ಇದು ಆಗಿದ್ದು ಸಹಿತ ಹೇಳು ಮಣ್ಣಿಂದಲೇ. ಮಣ್ಣಿಂದ ಕಾಯ ಮಣ್ಣಿಂದ, ಇದು ಮಣ್ಣಿಂದಲೇ ಆಗೈತೆ, ಹೌದಲ್ಲ? ನಿಮಿತ್ತವಾಗಿ ಒಂದು ಗಂಡು ಒಂದು ಹೆಣ್ಣು ಅಂತ ತಿಳ್ಕೊಂಡು ಒಂದು ನಿಮಿತ್ತ ಅಷ್ಟೇ, ಆದ್ರೆ ಮೂಲ ಬಂದಿದ್ದು ಮಣ್ಣಿಂದಲೇ ಅಲ್ಲ. ಅದಕ್ಕಾಗಿ ನಾವು ಸಹಿತ ಆ ದೀಪದಿಂದ ಮೆರೆದಾಡಬಾರದು ಅಂತ ಬರೀತಾರವರು. ದೀಪಕ್ಕೆ ಬೆಳಕು ಕೊಟ್ಟಿದ್ದು ನಾನು ಎನ್ನುತ್ತೆ ಜ್ಯೋತಿ. ದೀಪಕ್ಕ ಬೆಳಕು ಕೊಟ್ಟಿದ್ದು, ದೇವರಿಗೆ ಬೆಳಕು ಕೊಟ್ಟಿದ್ದು ನಾನು ಅನ್ನುತ್ತೆ ಜ್ಯೋತಿ. ಏನೋ ಅದಕ್ಕೆ ಅಹಂಕಾರದಿಂದ ಯಾವ ರೀತಿ ಇರ್ತದೆ ಎಂತದ ದೀಪ. ದೇವರಿಗೆ ಬೆಳಕು ಕೊಟ್ಟಿದ್ದು ನಾನು ಎನ್ನುತ್ತೆ ಜ್ಯೋತಿ, ಜ್ಯೋತಿಗೆ ಬತ್ತಿಯಾದದ್ದು ನಾನು ಎನ್ನುತ್ತೆ ಹತ್ತಿ. ಜ್ಯೋತಿಗೆ ಸಹಾಯಕನಾದದ್ದು ನಾನು ಎನ್ನುತ್ತೆ ಹತ್ತಿ. ಹತ್ತಿ ಉರಿಯಲು ಸಹಾಯಕನಾದದ್ದು ನಾನು ಎನ್ನುತ್ತೆ ಎಣ್ಣೆ. ಹತ್ತಿ ಉರಿಯಲು ಸಹಾಯಕನಾದದ್ದು ನಾನು ಎನ್ನುತ್ತೆ ಎಣ್ಣೆ. ಎಣ್ಣೆಗೆ ಆಶ್ರಯದಾತನಾದಾತ ನಾನು ಎನ್ನುತ್ತೆ ಪಣತೆ. ಆಶ್ರಯದಾತನಾದದ್ದು ನಾನು ಎನ್ನುತ್ತೆ ಪಣತೆ. ಪಣತೆಗೆ ನೆಲೆ ಕೊಟ್ಟಿದ್ದು ನಾನು ಎನ್ನುತ್ತೆ ಭೂಮಿ. ಪಣತೆಗೆ ನೆಲೆ ಕೊಟ್ಟದ್ದು ನಾನು ಎನ್ನುತ್ತೆ ಭೂಮಿ. ಹೀಗೆ ಅಹಂಕಾರದಿಂದ ವರ್ತಿಸಿದರೆ ಅಲ್ಲಿ ಜ್ಞಾನದ ಬೆಳಕಿಲ್ಲ. ಪರಸ್ಪರ ಪ್ರೀತಿ, ಪ್ರೇಮ, ವಿಶ್ವಾಸದಿಂದ ನಾವೆಲ್ಲ ಕೂಡಿಕೊಂಡಾಗ ಮಾತ್ರ ಅಲ್ಲಿ ಜ್ಯೋತಿಯಾಗಿ ಬೆಳಗಲು ಸಾಧ್ಯ ಅನ್ನುವಂಥದ್ದನ್ನ ಅನುಭವಿಗಳು ಬರಿತಾ ಹೋಗ್ತಾರೆ. ಅಪ್ಪಿತಪ್ಪಿ ಬೆಂಕಿ ನಾನು ಇರೋದಕ್ಕಲ್ಲ ಅಂತ ತಿಳ್ಕೊಂಡು ಹತ್ತಿ ಜೊತೆ ಜಗಳ ತೆಗಿತಂದ್ರೆ, ಹತ್ತಿ ನಾನಿನ ಜೊತೆ ಇರೋದಕ್ಕಲ್ಲ ಅಂತ ತಿಳ್ಕೊಂಡು ಎಣ್ಣೆ ಜೊತೆ ಜಗಳ ತೆಗಿತಂದ್ರೆ, ಎಣ್ಣೆ ನಾನಿನ ಜೊತೆ ಇರೋದಕ್ಕಲ್ಲ ಅಂತ ತಿಳ್ಕೊಂಡು ಪಣತೆ ಜೊತೆ ಜಗಳ ತೆಗಿತಂದ್ರೆ, ಪಣತೆ ನಾನಿನ ಜೊತೆ ಇರೋದಿಲ್ಲ ಅಂತ ತಿಳ್ಕೊಂಡು ಭೂಮಿ ಜೊತೆ ಜಗಳ ತೆಗಿತಂದ್ರೆ ಅಲ್ಲಿ ಬೆಳಕು ಬರುತ್ತಂದ್ರೆ ಆಗೋದಿಲ್ಲ. ಅಲ್ಲಿ ಬೆಂಕಿ, ಪಣತೆ, ಎಣ್ಣೆ, ಹತ್ತಿ ಎಲ್ಲವೂ ಪ್ರೀತಿಯಿಂದ ಕೂಡಿಕೊಂಡಾಗ ಮಾತ್ರ ಜ್ಞಾನದ ಬೆಳಕು ಅನ್ನುವಂಥದ್ದು ಮೂಡಲು ಸಾಧ್ಯ. ಅದೇ ರೀತಿಯಾಗಿ ನಾವು ಪರಸ್ಪರ ಸಂಸಾರದಲ್ಲಿ, ಜೀವನದಲ್ಲಿ ಎಲ್ಲ ಏನೇ ಇದ್ರೂ ಸಹಿತ ಎಲ್ಲವನ್ನ ವೈಯಕ್ತಿಕವನ್ನ ಮರೆತು ಪ್ರೀತಿ, ಪ್ರೇಮ, ವಿಶ್ವಾಸದಿಂದ ಕೂಡಿಕೊಂಡಾಗ ಮಾತ್ರ ನಮ್ಮ ಬದುಕು ಸಹಿತ ಒಂದಿಷ್ಟು ಬೆಳಕಾಗಲು ಸಾಧ್ಯ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಅದಕ್ಕಾಗಿ ಒಂದಿಷ್ಟು ಇಂತಹ ಪವಿತ್ರವಾದಂತಹ ಕಾರ್ತಿಕದ ಮಾಸದಲ್ಲಿ ಆ ಯಾರು ಬಸವೇಶ್ವರನ ಕಾರ್ತಿಕೋತ್ಸವ ಮಾಡುವಂತಹ ಉದ್ದೇಶವೇ ನಮ್ಮ ಜೀವನಗಳಿಗೂ ಒಂದಿಷ್ಟು ಬೆಳಕನ್ನು ಕಾಣಲಿ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವೆಲ್ಲ ಕಾರ್ತಿಕ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಬರ್ತೀವಿ ಎನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ, ಬಹುಶಃ 9 ದಿನಗಳವರೆಗೆ ನಮಗೂ ಬಹಳ ಆನಂದ. ನಾವು 9 ದಿನ ಎಲ್ಲಿ ಪ್ರವಚನ ಮಾಡಿಲ್ರಿ ಅವ್ವ. 9 ದಿನ ಮಾಡಿದ್ದು ಸಹಿತ ಇದೇ ಒಂದು ಪುಣ್ಯಕ್ಷೇತ್ರದಲ್ಲಿ. ಅದು ಏನೋ ಭಗವಂತನ ಆಶೀರ್ವಾದ. ಯಾಕಂತಂದ್ರೆ ನಾವು ಎಲ್ಲ ಕಡೆ 5 ದಿನ ಮಾಡ್ಕೊಂತ ಹೋಗಿದ್ವಿ. ಆದ್ರೆ ಬಹಳ ಪವಿತ್ರವಾದಂತಹ ಕ್ಷೇತ್ರ, ಸಾವಿರಾರು ಜನರು ಭಕ್ತರು ಬರುವಂತಹ ಪುಣ್ಯಕ್ಷೇತ್ರ, ಸಾವಿರಾರು ಜನರಿಗೆ ಸಂತಾನವನ್ನ ಕರುಣಿಸಿರುವಂತಹ ಕ್ಷೇತ್ರ, ಅನೇಕ ಭಕ್ತರ ಕಷ್ಟಗಳನ್ನ ನಷ್ಟಗಳನ್ನ ಪರಿಹಾರ ಮಾಡಿರುವಂತಹ ಪುಣ್ಯಕ್ಷೇತ್ರ ಅನ್ನೋದಕ್ಕಾಗಿ ಇಲ್ಲಿ 9 ದಿನ ಅಂತ ಅನುಕೂಲ ಸುಮ್ಮನೆ ಒಂದೇ ಮಾತಿಗೆ ಒಪ್ಪಿಕೊಂಡು ಇಲ್ಲಿ ಬಂದು ಸೇವೆ ಮಾಡೋಕೆ ಬಂದ್ವಿ ಅನ್ನುವಂಥದ್ದನ್ನು ಸಹಿತ ನಾ ಇಲ್ಲಿ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತೀನಿ. ಬಹುಶಃ ಬಹಳ ಆನಂದ ಅನಿಸುತ್ತೆ. ನಾವು ಎಲ್ಲೆಲ್ಲಿ ಹೋದ್ರೂ ಸಹಿತ ನಿಮ್ಮಂತ ತಾಯಿಂದರ ಸಾವಿರಾರು ಜನ ಬಂದು ಕೂತ್ಕೊಂಡು ಆನಂದವಾಗಿ ಕೇಳ್ತಾರೆ. ಅದಕ್ಕೆ ಆ ಭಗವಂತನ ಆಶೀರ್ವಾದನೇ ಕಾರಣ ಅನ್ನುವಂಥದ್ದನ್ನು ಸಹಿತ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ, ಇಲ್ಲಿ ಬಹಳ ಜನ ಹಿರಿಯರದಾರ. ಅವ್ರಿವ್ರ ಹೆಸರು ಅಂತಲ್ಲ, ಹೇಳಿದಂಥವ್ರ ಹೆಸರು ಬಾಯಿಯಲ್ಲಿ, ಹೇಳದೇ ಇರುವಂತವ್ರ ಹೆಸರು ಮನಸ್ಸಿನಲ್ಲಿ ಎನ್ನುವಂತೆ ಬಹಳ ಜನ ಎಲೆಮರೆಕಾಯಿ ಅಂತ ಇಲ್ಲಿ ಯಾರೋ ಹಾಸಿಗೆನ ಹಾಸ್ಯಾರ, ಯಾರೋ ಚೇರ್ ಹಾಕ್ಯಾರ, ಯಾರೋ ಸಾಮಿಯನ್ ಹಾಕ್ಯಾರ, ಯಾರೋ ಮೈಕ್ ಹಚ್ಚಾರ, ಯಾರೋ ಮಂಗಳಾರತಿ ಮಾಡ್ತಾರ, ಯಾರೋ ಕಸ ಗುಡಿಸ್ತಾರ, ಯಾರೋ ದೇವಸ್ಥಾನವನ್ನು ತೊಳಿತಾರ, ಯಾರೋ ಸಂಗೀತ ಮಾಡ್ತಾರ, ಯಾರೋ ಪ್ರವಚನವನ್ನ ಮಾಡ್ತಾರ, ಯಾರೋ ಬಿದ್ದಿರುವಂತ ಕಸ ಕಡ್ಡಿಯನ್ನು ಎತ್ತ ಹಾಕ್ತಾರ. ಹಿಂಗ ಸಾವಿರ ಜನ ಬಂದು ಇಲ್ಲಿ ಸೇವೆಯನ್ನು ಮಾಡ್ತಾರ. ಅವ್ರ ಹೆಸರು ಹೇಳ್ಕೊಂತ ಕುಂದ್ಬಿಟ್ಟು ಮತ್ತೆ ನಾಳೆ ಬೆಳಿಗ್ಗೆ 12 ಗಂಟೆ ಆಗತ್ತೆ. ಅದಕ್ಕ ಹೇಳಿದಂತವ್ರ ಹೆಸರು ಬಾಯಿಯಲ್ಲಿ,
ಹೇಳದೇ ಇರುವಂತವರ ಹೆಸರು ಭಗವಂತನ ಮನಸ್ಸಿನಲ್ಲಿ ಅನ್ನುವಂತ ಮಾತಿನಂತೆ ಅವ್ರಿವ್ರಂತೇನು ಹೆಸರು ಹೇಳೋದು ಬೇಕಾಗಿಲ್ಲ. ಯಾರು ಭಕ್ತಿಯಿಂದ ಒಂದು ಇಲ್ಲಿ ಸೇವೆಯನ್ನು ಮಾಡ್ತಾರ, ಗರ್ಭಗುಡಿ ಒಳಗೆ ಕೂತ್ಕೊಂಡು ಸಾಕ್ಷಾತ್ ಆ ಬಸವೇಶ್ವರನೇ ನಿಮ್ಮನ್ನೆಲ್ಲ ನೋಡ್ತಾನೆ ಅನ್ನುವಂಥದ್ದನ್ನು ಸಹಿತ ನಾವೆಲ್ಲ ಭಕ್ತಿಯಿಂದ ತಿಳ್ಕೊಂಡು ಇಲ್ಲಿ ಬಂದು ಭಕ್ತಿಯಿಂದ ಸೇವೆಯನ್ನು ಮಾಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ, ಮತ್ತು 9 ದಿನಗಳವರೆಗೆ ನಮಗೂ ಸಹಿತ ಬಹಳ ಜನ ಹಿರಿಯರೆಲ್ಲ ಬಹಳ ಸಹಕಾರ ಕೊಟ್ಟರು. ಅದರ ನೀವು ಹೆಂಗಂತೀರಿ ಹಂಗ್ರ ಅಂತ. ಆದ್ರೆ ನಮ್ದು ಒಂದು ಪದ್ಧತಿ ಅಂತಂದ್ರೆ ಯಾವ್ಯಾವ ಹಳ್ಳಿಗಳಲ್ಲಿ ಹೋಗ್ತೀವಿ ಅಲ್ಲಿ ಆಯಾ ಹಳ್ಳಿಯೊಳಗೆ ಒಂದೊಂದು ಸಂಪ್ರದಾಯ ಇರ್ತಾವೆ, ಒಂದೊಂದು ಪದ್ಧತಿಗಳಿರ್ತಾವೆ. ಹೀಗಾಗಿ ಆ ಹಳ್ಳಿಗೆ ಹೋದ್ಮೇಲೆ ಅಲ್ಲಿ ಹಿರಿಯರನ್ನೆಲ್ಲ ವಿಚಾರ ಮಾಡಿಕೊಂಡು ನಾವು ಒಂದಿಷ್ಟು ಅವ್ರು ಯಾವ ರೀತಿ ಹೇಳ್ತಾರೆ ಅದೇ ರೀತಿ ಮುಂದುವರ್ಕೊಂಡು ಆ ಎಲ್ಲ ಕಾರ್ಯಕ್ರಮ ಮಾಡ್ಕೊಂತ ಹೋಗ್ತಿದ್ವಿ. ಬಹುಶಃ ಇಲ್ಲಿ ಹೂವಿನ ರಥೋತ್ಸವ, ಮುತ್ತಿನ ರಥೋತ್ಸವ, ಅನೇಕ ಅಭಿಷೇಕ, ಪೂಜೆ, ಪುನಸ್ಕಾರಗಳು, ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳು ಇರೋದ್ರಿಂದ ಈ ಫಂಕ್ಷನ್ ಬೆಳಿಗ್ಗೆ ಮಾಡಿ ಉತ್ತಮ ಆಗುತ್ತೆ. ಸಾಯಂಕಾಲ ಮಾತ್ರ ತೇರಿಗೆ ಹೋಗ್ತಾರೆ, ಎಲ್ಲ ಜನ ಗದ್ದಕ್ಕೆ ಬೀಳ್ತಾರೆ. ಯಾಕಂದ್ರೆ ಮನೆಯೊಳಗೆ ಬೀಗರು ಬಿಜ್ಜರು ಎಲ್ಲ ಬಂದಿರ್ತಾರ. ಅಯ್ಯ ಸ್ವಾಮಿ ಸಾಯಂಕಾಲ ನೀವೇ ಒಳ್ಳೆ ಹಚ್ಚಿ ಅಭಯಪ್ಪ ಅಂತಕೊಂಡು ನಮಗೂ ಒಂದಿಷ್ಟು ಉಪತ್ರಿ ಏರಿಸ್ತಾರೆ ಅಂತಾರೆ. ಅದಕ್ಕೆ ಸಾಯಂಕಾಲ ಬೆಳಗ್ಗೆ ಇಟ್ಬಿಡಂದ್ರಿ ಅಂತಕೊಂಡು ನಮ್ಮ ಹಿರಿಯರೆಲ್ಲರೂ ಕೂತ್ಕೊಂಡು ಇವತ್ತು ಒಂದು ದಿನ ಕೊನೆಯ ದಿನ ಆಗಿರೋದ್ರಿಂದ ಬೆಳಗ್ಗಿನ ಕಾರ್ಯಕ್ರಮವನ್ನು ಮಾಡಿದೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಮೊನ್ನೆ ದಿನ ಒಂದು ದಿನ ಏನೋ ಇಷ್ಟು ದಿನ ಏನು 9 ದಿನಗಳವರೆಗೆ ಅಧ್ಯಾತ್ಮದ ಪ್ರವಚನವನ್ನು ನಾವೆಲ್ಲ ಕೇಳ್ತಾ ಬಂದ್ವಿ. ಈ ಸಂದರ್ಭದಲ್ಲಿ ಒಂದಿಷ್ಟು ಏನಾದರೂ ಹೇಳುವಂತಹ ಸಂದರ್ಭದಲ್ಲಿ ನಾವೇನಾದ್ರೂ ಅಪ್ಪಿತಪ್ಪಿ ಏನಾದ್ರು ಅಂದಿದ್ವಿ ಅಂತಂದ್ರೆ ನಿಮ್ಮ ಮನೆಯೊಳಗೂ ಸಹಿತ ನಿಮ್ಮ ಬೆಳೆದ ನಿಂತ ಮಗ ಮಾತಾಡೋಳಗೆ ಒಂದಿಷ್ಟು ಏನಾದ್ರು ಹೆಚ್ಚು ಕಡಿಮೆ ಆಗೈತಿ ಅಂತ ತಿಳ್ಕೊಂಡು ಹೊಟ್ಟಿಯೊಳಗೆ ಹಾಕೊಳ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ, ಬಹುಶಃ ಮೊನ್ನೆ ಒಂದು ದಿನ ಪ್ರವಚನದೊಳಗ ಏನೋ ಜೋಗಪ್ಪ ಅನ್ನುವಂತ ಒಂದು ಪದ ತಗಲಿ. ಜೋಗಪ್ಪ ಅಂತಂದ್ರೆ ಏನು ತಪ್ಪು ತಿಳ್ಕೊಬಾರ್ದು. ಜೋಗಪ್ಪ ಅಂದ್ರೆ ಏನು, ಒಂದು ಉದ್ದೇಶ. ಇಲ್ಲಿ ಎಲ್ಲವನ್ನ ಬಿಟ್ಟು ಭಕ್ತಿಯಿಂದ ಪುರಾಣ ಕೇಳೋದಕ್ಕೆ ಬಂದಿರ್ತಾರ. ಎಲ್ಲರಿಗೂ ಒಂದಿಷ್ಟು ಪ್ರೀತಿಯಿಂದ ನಗಲಿ ಅನ್ನುವಂತ ಒಂದೇ ಒಂದು ಉದ್ದೇಶಕ್ಕಾಗಿ ಅಂದಿರ್ತೀವಿ ಹೊರತಾಗಿ ಏನು ನಿಮ್ಮ ಮ್ಯಾಗ ನಮಗೇನು ದ್ವೇಷ ಇಲ್ಲ, ನಿಮ್ದು ಹೊಲಮನಿ ನಾವು ತಗೊಂಡಿಲ್ಲ, ನಮ್ದು ಹೊಲಮನಿ ನೀವು ತಗೊಂಡಿಲ್ಲ, ಏನ್ ನಾವೇನು ಹಳೆ ಮಾವದಿರಲ್ಲ ಅತ್ತಾಗುತ್ತಾರೆ. ಮತ್ತ ಅದೇನು ಕೆಟ್ಟ ಪದಲ್ಲ. ಜೋಗಪ್ಪ ಅಂತ ಯಾರಿಗೆ ಕರೀತಾರ ಅಂತಂದ್ರ ಎಲ್ಲವನ್ನ ಬಿಟ್ಟು ಯಾರು ಭಗವಂತನ ಸೇವೆಗಾಗಿ ತನ್ನನ್ನ ತಾನು ಅರ್ಪಣೆ ಮಾಡ್ಕೊಂಡಿರ್ತಾನೆ ಅಂತವನಿಗೆ ಜೋಗಪ್ಪ ಅಂತ ಕರೀತಾರೆ ಹೊರತಾಗಿ ಜೋಗಪ್ಪ ಅನ್ನುವಂಥದ್ದು ಕೆಟ್ಟ ಪದ ಅಲ್ಲ ಅನ್ನುವಂಥದ್ದನ್ನು ಸಹಿತ ಒಂದಿಷ್ಟು ತಿಳ್ಕೊಳ್ಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅಪ್ಪಿತಪ್ಪಿ ನಿಮಗೇನಾದ್ರೂ ಆ ಪದದಿಂದ ನಿಮಗೇನಾದ್ರೂ ಮನಸ್ಸಿಗೆ ನೋವಾಗಿದ್ರೆ ಈ ಸಂದರ್ಭದಲ್ಲಿ ಕ್ಷಮೆಯನ್ನು ಸಹಿತ ಕೇಳ್ತಾ, ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ನಡೆದೈತಿ ಅಂತಂದ್ರ, ಒಂದು ಬೃಹದಾಗಿ ಬೆಳೆದು ನಿಂತಿರುವಂತ ಒಂದು ಮರ ನಿಂತೈತಿ ಅಂತಂದ್ರ ಕಣ್ಣಿಗೆ ಕಾಣದೇ ಇರುವಂತಹ ಬೇರುಗಳ ಸಹಾಯದಿಂದ, ಅದೇ ರೀತಿಯಾಗಿ ಕಣ್ಣಿಗೆ ಕಾಣುವಂತಹ ಇಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ ಅಂತಂದ್ರ ಕಣ್ಣಿಗೆ ಕಾಣದೇ ಇರುವಂತಹ ಭಗವಂತ ಕಟ್ಟೆಬಸವೇಶ್ವರನ ಆಶೀರ್ವಾದದಿಂದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡ್ತಾ, ಬಹುಶಃ ಹಿಂದೆ ಕೂತ್ಕೊಂಡು ನಮ್ಮ ಹಿರಿಯರೆಲ್ಲ ಸಿಗ್ನಲ್ ಕೊಡ್ತಾ ಇದ್ದಾರೆ, ಅಜ್ಜರ ಟೈಮ್ ಆಯ್ತ್ರಿ ಅಂತ. ನಮ್ದು ಒಂದು ಕೆಟ್ಟ ಚಾರ ಏನಂತಂದ್ರೆ ಮೈಕ್ ಸಿಗಬಾರ್ದು, ಸಿಕ್ತಂದ್ರೆ ನಮ್ದು ಹಂಗೆ ಹೋಗ್ತೈತಿ ಗಾಡಿ ಮೇಲೆ. ಅದೇನೋ ಒಂದು ಮಾತೈತಲ್ಲ, ಲಿಂಗ ಪೂಜೆಗೆ ಕುಳಿತಂತ ಯತಿ, ಮೈಕ್ ಹಿಡಿದಂತಹ ಸಾಹಿತಿ, ಕನ್ನಡಿ ಮುಂದೆ ನಿಂತಂತ ಯುವತಿ, ಇವರಿಗಿಲ್ಲೋ ಸಮಯದ ಮಿತಿ ಅಂತ ಒಂದು ಮಾತೈತಿ. ಬಹುಶಃ ಇವರು 3 ಮಂದಿಗೆ ಅವು ಸಿಕ್ಕಿಬಿಟ್ರೆ ಮುಗಿದು ಹೋಗ್ತದ. 1 ತಾಸು ಹೋಗುತ್ತೋ 2 ತಾಸು ಹೋಗುತ್ತೋ 3 ತಾಸು ಹೋಗುತ್ತೋ ಗೊತ್ತಾಗೋದೇ ಇಲ್ಲ. ಯಾವನೊಬ್ಬವ ರೆಡಿಯಾಗಿ ಬಳ್ಳಾರಿಗೆ ಹೊರಟಿದ್ನಂತೆ ಯಜಮಾನ. ಅವಾಗ ಬಳ್ಳಾರಿಗೆ ಹೋಗುವಂತಹ ಸಂದರ್ಭದಲ್ಲಿ ಅವ ರೆಡಿಯಾಗಿ ಇನ್ನೇನು ಹೋಗ್ಬೇಕು, ಬೈಕ್ ಸ್ಟಾರ್ಟ್ ಮಾಡ್ಯಾನ, ಎಕ್ಸಿಲೇಟರ್ ಕೊಡಕಂತಾನ ಮೌ ಅಂತ ಎಕ್ಸಿಲೇಟರ್ ಕೊಡಕಂತಾನ. ಅವಾಗ ಇಕ್ಕಿ ಅಂದಂತ, ತಡ್ರಿ ಎಲ್ಲಿ ಹೊಂಟ್ರಿ, ನಾನು ಬಂದು ತಡ್ರಿ ಅಂತ ತಿಳ್ಕೊಂಡು ಇವಳಂದಂತ, ನೀನ್ ಲೇಟ್ ಮಾಡ್ತೀಯ ಅಂದಂತವ. ಇಲ್ಲ 5 ನಿಮಿಷ ಬಂದಿ ಅಂತ ತಿಳ್ಕೊಂಡು 5 ನಿಮಿಷ ಬಂದಿ ಅಂತ ತಿಳ್ಕೊಂಡು ಒಳಗೆ ಹೋದಕ್ಕೆ ಅವನೇನೆಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡು ಒಂದಿಷ್ಟು ಸೇವಿಂಗ್ ಮಾಡ್ಕೊಂಡು ಮಸ್ತ್ ರೆಡಿಯಾಗಿ ಬಳ್ಳಾರಿ ಪೇಟೆಗೆ ಹೋಗ್ಬೇಕಂತ ರೆಡಿಯಾಗಿ ನಿಂತ್ಕೊಂಡಿದ್ದ. ಇವಳೇನು ಒಳಗೆ ಹೋಗಿ ಹೊಳೆ ಬರೋದಾಗ ಅವನಿಗೆ ಗಡ್ಡ ಮೀಸಿ ಬಂದಿದ್ವು ಅಂತ ಅಂದ್ರೆ ಎಷ್ಟು ಜನ ಬಂದಿರ್ಬೇಕು ಅಂತಕ್ಕೆ. ಹಿಂಗ ನಮಗೂ ಮೈಕ್ ಸಿಕ್ತಂದ್ರೆ ನಮಗೂ ಬಿಡುವಂತಹ ಮನಸ್ಸಾಗೋದಿಲ್ಲ. ಆದ್ರೂ ಸಹಿತ 9 ದಿನಗಳವರೆಗೆ ಸೇವೆಯನ್ನು ಮಾಡಿರುವಂತಹ ಎಲ್ಲ ಸದ್ಭಕ್ತರ ಮೇಲೆಯೂ ಸಹಿತ ಭಗವಂತ ಕಟ್ಟೆಬಸವೇಶ್ವರನ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ, ನಮಗೂ ಸಹಿತ ಹಾಗೂ ನಮ್ಮ ಸಂಗೀತಗಾರರಿಗೂ ಸಹಿತ ಎಷ್ಟು ಅದ್ಭುತವಾದಂತಹ ಕಲಾವಿದರು ನೋಡ್ರಿ. ಒಮ್ಮೆ ಜೋರಾಗಿ ಕೈ ಮೇಲೆ ಎತ್ತಿ ಚಪ್ಪಾಳೆಯನ್ನು ತಟ್ಟುವಂತಹ ಪ್ರಯತ್ನವನ್ನು ಮಾಡಬೇಕು. ಎಷ್ಟು ಅದ್ಭುತವಾಗಿ ಆಡ್ತಾರೆ, ಎಷ್ಟು ಅದ್ಭುತವಾಗಿ ಬಾರಿಸ್ತಾರ. ಇಂತಹ ಕಲಾವಿದರು ಸಿಗೋದು ಸಹಿತ ಬಹಳ. ಅದಕ್ಕಾಗಿ ನಾವು ಸಹಿತ ಬಹಳ ಭಕ್ತಿಯಿಂದ ಈ ಒಂದು ಭಕ್ತಿಯ ಸೇವೆಯನ್ನ ಬೀಗ
ಒಂದಷ್ಟು